ಅಭಿಮಾನ ಸೋಡಾ ಮುಕ್ತಿ ರೋಕಡ ಅಂತ. ಅಭಿಮಾನ ನಾನಲ್ಲದನ್ನು ನಾನು ಅಂತ ತಿಳ್ಕೊಂಡದ್ದು ಇದು ಅಹಂಕಾರ. ಅದನ್ನು ಕೈ ಬಿಡು. ನೀನು ಯಾವುದು ನೀನು ಅಲ್ಲದ್ದು ಯಾವುದು ಮೊದಲು ವಿಚಾರ ಮಾಡಿ ಖಾತ್ರಿ ಮಾಡ್ಕೋ. ನೀನು ಅಲ್ಲದನ್ನು ನಾನು ನನ್ನದು ಅಂತ ಅಭಿಮಾನ ಹಿಡ್ಕೊಂಡು ಕುಂತಿಯಲ್ಲ, ಅದನ್ನು ಕೈ ಬಿಡು. ನೀನು ಮುಕ್ತ ಅದಿ. ನಿನ್ನ ಬಗ್ಗೆ ನಿನಗೆ ಗೊತ್ತಿಲ್ಲದಕ್ಕೆ ನೀನು ಅಲ್ಲದನ್ನು ನೀನು ಅಂತ ತಿಳ್ಕೊಂಡು ಈ ಅಭಿಮಾನ ನಮ್ಮಲ್ಲಿ ಗಟ್ಟಿಯಾಗ್ಬಿಟ್ಟೈತಿ. ಇದರ ಅಭಿಮಾನ ಎಷ್ಟೈತಿ ನೋಡ್ರಿ. ಇದು ಅಲ್ಲದನ್ನು ನಾನು ಶರೀರ ನಾನು ಅನ್ನೋ ಅಭಿಮಾನ ಐತಿಲ್ಲ. ಈ ನಾಮ ರೂಪಗಳ ನಾನು ನಂದು ಅಂತ ಹಿಡ್ಕೊಂಡು ಕುಂತೀನಿ. ಇವನು ಗಟ್ಟಿ ಹಿಡ್ಕೊಂಡು ಕುಂತೀನಿ. ನಡಬರ್ಕ ಬಂದದ್ದು ಇವೆಲ್ಲ ಮೊದಲು ಇದ್ದದ್ದು ಅಲ್ಲವು. ಇದ್ದ ವಸ್ತುವಿಗೆ ನಾನು ಅನ್ನೋದು ಅದು ಅಹಂಕಾರ ಅಲ್ಲ. ಇಲ್ಲದ್ದು ತೋರಿಕೆ ವಸ್ತುಗಳಿಗೆ ನಾನು ಅಂತಿಲ್ಲ, ತೋರಿದ್ದಕ್ಕೆ ನಾನು ಅಂತಿಲ್ಲ. ತೋರ್ಯಾವ ಇವೆಲ್ಲ ನಾಮರೂಪಗಳು, ಶರೀರ, ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಚಿತ್ತು, ಇವು ನಾನು ನನ್ನ ಅಂತಿಲ್ಲ. ಈ ಅಭಿಮಾನ ಕೈ ಬಿಡು. ನಿನ್ನೂ ಅಲ್ಲವು. ನೀ ಎಷ್ಟು ಜನ್ಮ ನಾನು ನಂದು ಅಂತ ತಿಳ್ಕೊಂಡ್ರು ನಿನ್ನೂ ಆಗಕ್ಕೆ ಶಕ್ಯನಿಲ್ಲ. ಈ ದೇಹ ನೀನಾಗಕ್ಕೆ ಶಕ್ಯನಿಲ್ಲ. ದೇಹ ಮೊದಲಿಗೆ ಇದನ್ನು ಹಿಡ್ಕೊಂಡ ಇನ್ನುಳಿದುಗಳು ಯಾವ ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ, ಇವೆಲ್ಲ ಅಹಂಕಾರ ಗಟ್ಟಿಯಾಗ್ಬಿಟ್ಟದ. ಇವು ನಾನು ನನ್ನದು ಅಂತ ಗಟ್ಟಿ ಹಿಡ್ಕೊಂಡು ಕುಂತು ವ್ಯವಹಾರ ಮಾಡಾಕ್ತೀವಿ. ತಾದಾತ್ಮ್ಯ ಭಾವ ಇದು ಹೋಗಕ್ಕೆ ನೋಡು. ಅಭಿಮಾನ ಸೋಡಾ ಮುಕ್ತಿ ರೂಪ. ನೀನಲ್ಲದ್ರ ಮ್ಯಾಗಿನ ಅಭಿಮಾನ ಎಲ್ಲ ಹೋಗಿ ನೀ ಯಾರನ್ನು ತಿಳುವಳಿಕೆ ಆದಾಗ ಹೋಗ್ತೈತದ. ನಿಜವಾದ ನಾನು ಯಾರು ಇದ್ರಾಗ ನಾನಲ್ಲದನ್ನು ನಾನು ಅಂತ ತಿಳ್ಕೊಂಡದ್ದು ಇದು ಅಹಂಕಾರ. ಅಂದಲ್ಲಿ ನಮ್ಗೆ ನನಗ ಏನಾರ ಆಗೈತೆ ಅಂತ ಇಲ್ಲ. ನೀನಲ್ಲದು. ದೇಹ ನೀನಲ್ಲ, ಇಂದ್ರಿಯಗಳು ನೀನಲ್ಲ, ಮನಸ್ಸು ನೀನಲ್ಲ, ಬುದ್ಧಿ, ಚಿತ್ತು, ಅಹಂಕಾರ ಯಾವ ನೀನಲ್ಲ. ಅಲ್ಲದನ್ನು ಆರೋಪ ಮಾಡ್ಕೊಂಡು ಇದನ್ನ ಅಲ್ಲದನ್ನ ಅಲ್ಲಂತ ತಿಳ್ಕೊಬೇಕಾಗಿತ್ತು. ನಾನಲ್ಲ ಅಂತ ತಿಳ್ಕೊಬೇಕಾಗಿತ್ತು. ಈ ಜ್ಞಾನವನ್ನು ತೆಗೆದು ಹಾಕುವ ದಶೆಯಿಂದ ನಾವು ನಿರಂತರ ಪ್ರಯತ್ನ ಮಾಡಬೇಕಾಗಿತ್ತು. ಈ ಅಹಂಕಾರವನ್ನು ನಾಶ ಮಾಡಿ ನಾನು ಅಂತ ಅಲ್ಲದಕ್ಕೆ ಅಂತೀಯಲ್ಲ, ಇದನ್ನು ತೆಗೆದೊಗೆಯೋದು. ನಾನಂಬುದು ನಾನಲ್ಲ. ಮೊದಲು ಈ ಮನುಷ್ಯನ ಶರೀರನೂ ದೇಹನೂ ನಾನಲ್ಲ. ನಿನ್ನಿಂದ ಅರಿವಿಸ್ಕೊಡು ಯಾವ ನೀನಲ್ಲ. ಯಾವ ನಿನ್ನಿಂದ ಅರಿವಿಸ್ಕೊಳ್ತಾವ ಅವು ಯಾವೂ ನೀನಲ್ಲ. ಅರಿಯಾವ ನೀನು, ಅರಿವು ನೀನು ಅಂತ ನಂಬು. ಅರಿವಿಸ್ಕೊಳ್ಳೋದು ಯಾವುದೂ ನೀನಲ್ಲ. ಅದು ನಾನು ನಂದು ಅಂತಿಲ್ಲ. ಇದು ಅಹಂಕಾರ. ಇದರ ಅಭಿಮಾನ ಕೈ ಬಿಡು. ನೀನು ಮುಕ್ತ ಅದಿ ಅನ್ನೋದು ನಿನಗೆ ಅನುಭವ ಬರ್ತದೆ. ಅದನ್ನು ಮಾಡಾಕ್ತಾ ಇರಲಿಲ್ಲ. ಯಾವ ಕಂಡದ್ದೆಲ್ಲ ನೀನು ಕಂಡದ್ದು ನೀ ಹೆಂಗಕ್ಕಿ. ನಿನ್ನಿಂದ ಅರಿವಿಸ್ಕೊಳ್ತೈತೆ, ಅದು ನಿನಗೆ ಗಣ್ಯವಾಗೈತೆ, ಅದು ನೀ ಹೆಂಗಕ್ಕಿ. ದೇಹಾದಿಗಳೆಲ್ಲ ನಿನ್ನಿಂದ ಅರಿವಿಸ್ಕೊಳ್ತಾವೆ, ಇಂದ್ರಿಯಗಳು ನಿನ್ನಿಂದ ಅರಿವಿಸ್ಕೊಳ್ತಾವೆ. ನಿನಗೆ ಅವು ವಿಷಯ ಅದಾವು, ನಿನಗೆ ಗಣ್ಯವಾಗಿದಾವೆ. ಒಂದಿಂದ ಅವು ನೀ ಹೆಂಗಕ್ಕಿ. ಇದು ಅಹಂಕಾರ ತ್ಯಾಗ ಮಾಡು. ನೀನಲ್ಲದನ್ನೆಲ್ಲ ಕೈ ಬಿಡಾಕ ಭಾಳ ದಿನದ ಸಂಬಂಧ ಹಚ್ಕೊಂಡು ಕುಂತು ಬಿಟ್ಟೇವೆ. ಇದು ನಾನು ನನ್ನದು ಅನ್ನೋದು. ಎಲ್ಲರ ಸಟಕ್ನ ಯಾರು ನೀನು ಅನ್ನೋದು ನಾನು. ನನ್ನ ಬಗ್ಗೆ ಎಷ್ಟು ಅಭಿಮಾನ. ಎಷ್ಟಾಗ್ಯಾವ ನಿನಗೆ ವಯಸ್ಸು? ಇಷ್ಟಾಗ್ಯಾವ ಅಂತ ಹೇಳಿ. ನನಗೆ ವಯಸ್ಸಿಲ್ಲ ಅಂತ ಹೇಳೋದಿಲ್ಲ. ಶರೀರಕ್ಕಾಗ್ಯಾವ, ನನಗಿಲ್ಲ ಅನ್ನೋದಿಲ್ಲ ನಾವು. ಹಂಗೆ ಸುರೇಂದ್ರ ಶಿವರಾಜ್ ದೇಸಾಯಿ ಹೇಳಿದ್ರು. ದೇಸಾಯಿ ವಯಸ್ಸು ಎಷ್ಟ್ರಿ ನೀವು? ನನಗಿಲ್ರಿ ಅಪ್ಪರ, ನಮಗೆ ವಯಸ್ಸಿಲ್ರಿ ಅಂದ್ರೆ ಶರೀರಕ್ಕಾಗ್ಯಾವ, ನನಗಿಲ್ಲ ಅಂತ. ನಾನು ಅನ್ನೋ ಅಭಿಮಾನ ಐತಲ್ಲ, ಎಷ್ಟು ಹಿಡ್ಕೊಂಡು ಕುಂತೀವಿ. ಯಾರ ಏನಾರ ಅಂದ್ರೆ ಸಿಟ್ಟು ಬರ್ತೈತಿ. ಹೊಗಳಿದ್ರೆ ಹಿಗ್ತಿ, ಆಗ ತೆಗಳಿರ್ ಕೂಗ್ತಿ ಅಂದ್ರೆ ನೀನು ಅಹಂಕಾರ ಐತಿ ನಿನಗಂತ. ಅವ್ನು ಯಾರೇನು ಎದಕ್ಕಾರ ಅಂತಿದ್ದಾನೆ ಬಿಡ, ನನಗೇನು ಸಂಬಂಧ. ಯಾವ್ದಾರ ಚಲೋ ಆಗಿತ್ತು, ಯಾವ್ದಾರ ಕೆಟ್ಟಾಗಿ ಲಪುಟ ಪಟಿಂಗ ಯಾವ್ದಾರ ಆಗಿತ್ತಿದ್ ಬಿಡು, ನಾ ಯಾಕೆ ಆಗಕ್ಕೆ ಹೋಗ್ಲಿ ಅದು ಅಂತ ಹಚ್ಕೊಳ್ದಂಗಿದ್ದಂದ್ರೆ ನಾವು ಹರಿಯಾಡ್ತಾನೆ, ಆರಾಮ್ ಇರ್ತಾನೆ. ಈ ಹಚ್ಕೊಂಡ ನಾನು ನನ್ನದು ಅಂತ ಹಚ್ಕೊಂಡು ಒದ್ದಾಡ್ತಿದ್ವಿ ನೋಡಿ. ಅದನ್ನು ನಾವು ತಪ್ಪಿಸ್ಬೇಕಾಗಿತ್ತು. ಈ ಸಂಬಂಧ ನಾನಲ್ಲದರ ಸಂಬಂಧ ತಪ್ಪಿಸ್ಕೊಂಡು ಇರೋ ಸಂಬಂಧ ಇದನ್ನು ಅಭ್ಯಾಸ ನಾವು ಮಾಡಬೇಕಾಗಿತ್ತು. ನಾನು ಯಾರು ಅನ್ನುವಂಥ ಯಥಾರ್ಥ ಜ್ಞಾನ ಮಾಡ್ಕೊಂಡಾಗ, ಅದಕ್ಕೆ ಖಾತ್ರಿ ಆದಾಗ ನಾನಲ್ಲದರ ಸಂಬಂಧ ಎಲ್ಲ ತಪ್ಪಿ ಹೋಗ್ತದೆ. ಅದಕ್ಕೆ ಎಲ್ಲ ಕಾರಣ ಅಜ್ಞಾನ. ನನ್ನ ಬಗ್ಗೆ ನನಗೆ ಗೊತ್ತಿಲ್ಲದೆ ಇರೋದು. ಗೊತ್ತಿಲ್ಲದಕ್ಕೆ ನಾನಲ್ಲದನ್ನು ನಾನು ಅಂತ ತಿಳ್ಕೊಂಡೇನೆ. ಅದಕ್ಕೆ ನಮ್ಮ ಬಗ್ಗೆ ಇದ್ದ ಅಜ್ಞಾನವನ್ನು ಕಳ್ಕೊಳ್ಳಿಕ್ಕೆ ನಾವು ನಿರಂತರ ಪ್ರಯತ್ನ ಮಾಡಬೇಕು.
ಎಲ್ಲ ದುಃಖಕ್ಕೆ ಮೂಲ ಕಾರಣ ನನ್ನನ್ನು ನಾ ತಿಳಿದೇ ಇರುವುದು, ಇದು ಅಜ್ಞಾನ. ನೀ ಯಾರದೇನು ಯಥಾರ್ಥ ಜ್ಞಾನ ಆದ್ರೆ ಈ ಅಜ್ಞಾನದೊಳಗಿನ ಕಾರ್ಯ ಎಲ್ಲ ಹೋಗ್ಬಿಡ್ತೈತಿ. ಅದಕ್ಕೆ ಮೊದಲು ತನ್ನ ಮೊದಲರಿವುದು. ಇದು ಒಂದ, ಇದನ್ನು ತಿಳಿದ್ರೆ ಎಲ್ಲ ಹೋಗ್ಬಿಡ್ತೈತಿ ನಿನಗೆ. ಅಜ್ಞಾನ ಮತ್ತು ಅಜ್ಞಾನದ ಕಾರ್ಯ ಇಲ್ಲದಂಗೆ ಆಗ್ಬಿಡ್ತೈತಿ. ಅದಕ್ಕೆ ಮುಕ್ತಿ ಅಂತಾರೆ. ಅದಕ್ಕೆ ಯಥಾರ್ಥ ಜ್ಞಾನವನ್ನು ಮಾಡ್ಕೊ. ಒಂದು ಉಳಿದಿಲ್ಲ ನಿಮ್ಗೆ. ಅಜ್ಞಾನವನ್ನು ಕಳ್ಕೊಂಡೆ, ಅಂದಿನ ಬಗ್ಗೆ ಇದ್ದ ಅಜ್ಞಾನವನ್ನು ನೀ ಯಾರದನ್ನು ತಿಳುವಳಿಕೆ ಮಾಡ್ಕೊಂಡ್ರು ಇವನು ಒಂದೊಂದು ತೆಗೆದು ಹಾಕೋದು ಬೇಕಾಗಿಲ್ಲ. ಪೂರ್ಣ ಎಲ್ಲ ಸಟ್ಟ ಹೋಗ್ಬಿಡ್ತೈತಿ. ಇದೆಲ್ಲ ಅಜ್ಞಾನ ಮತ್ತು ಅಜ್ಞಾನದೊಳಗಿನ ವ್ಯವಹಾರ ಜ್ಞಾನ ಮಾಡ್ಕೊಂಡ ಮ್ಯಾಗ ಇಲ್ಲ. ಬೆಳಕಾದ ಕೂಡಲೇ ಎಲ್ಲ ಕತ್ತಲೆ ಎಲ್ಲ ಹೋಗ್ಬಿಡ್ತೈತಿ. ಕತ್ತಲ್ದಾನ ವ್ಯವಹಾರ ಎಲ್ಲ ಅಡಿಗೆ ಹೋದ. ಅಜ್ಞಾನ ಮತ್ತು ಅಜ್ಞಾನದ ಕಾರ್ಯದೊಳಗೆ ಬಿದ್ದುಕೊಂಡಾಗ ಅದ್ರ ಕಡೆ ಲಕ್ಷ್ಯ ಕೊಡೋಲ್ಲ. ಅಂದ ಯಾಕೆ ನಾವು ದುಃಖ ಪಡ್ಲಿಕ್ಕತ್ತೇವೆ ಅಂದ್ರೆ ಮರವಿಯ ಮೂಲಕ ನಮ್ಮನ್ನು ನಾವು ನಮ್ಗೆ ಗೊತ್ತಿಲ್ಲದಕ್ಕೆ ಅಜ್ಞಾನದ ಮೂಲಕ. ಅದಕ್ಕೆ ಜ್ಞಾನವನ್ನು ಪಡೆಯುವುದು ಶ್ರೇಷ್ಠತ್ವ ಅಂದ. ಮನುಷ್ಯನ ಜನ್ಮದಾಗ ಬಂದಾಗ ಮಾಡ್ಕೊಳಿಕ್ಕೆ ಬರ್ತೈತಿ. ಅಜ್ಞಾನ ಮತ್ತು ಅಜ್ಞಾನದ ಕಾರ್ಯ ಯಾವುದೂ ನಮ್ಗೆ ತೋರುದಿಲ್ಲ ತಗಿ. ಇನ್ನೊಮ್ಮೆ ಎಂದೆಂದು ಈ ಭಾವ ಬರುದಿಲ್ಲ. ನಾವು ಯಾರಿದ್ದೀವೋ ಅನ್ನೋ ಎಚ್ಚರ ನಮ್ಗೆ ಆತಂತಂದ್ರೆ ಅದನ್ನು ಎಚ್ಚರಗೊಳಿಸೋ ಪ್ರಯತ್ನ ನಾವು ಮಾಡಬೇಕಾಗೈತಿ. ಸತ್ಸಂಗದೊಳಗೆ ತೊಡಗೋದನ್ನು ನಿರಂತರ ಪ್ರಯತ್ನ ಮಾಡಿದಾಗ ಇದಾಕೈತಿ ನೋಡ್ರಿ. ನಮ್ಮನ್ನು ನಾವು ಮರ್ತಂಗೆ ಆಗೈತೆ. ಅದು ನೆನಪು ಮಾಡ್ಕೋದು ಬಿಗಿ ಹಾಕೊಂಡು ಕುಂತೈತಿ ನಮ್ಗೆ. ವಿಷಯ ವಸ್ತುಗಳು ಆರಾಮ್ ಕೊಡ್ತಾವಂತ ಕಲ್ಪಿಸ್ಕೊಂಡು ಕುಂತೀನಿ ನಾವು. ಅವೇನು ಬಂದು ನಮಗೆ ಆಮಂತ್ರಣ ಕೊಟ್ಟಿಲ್ಲ. ನಾವು ಸುಖ ಕೊಡ್ತೇವೆ, ನಮ್ಮನ್ನು ಗಳಿಸು, ನಮ್ಮನ್ನು ಒಂದು ಅಂತ. ಜಗತ್ತಿನ ಯಾವ ವಿಷಯ ವಸ್ತುಗಳು ಕರೆದಿಲ್ಲ ನಮ್ಮನ್ನು. ನಮ್ಮನ್ನು ಗಳಿಸ್ಪ, ನಮ್ಮ ಸಂಪರ್ಕ ಮಾಡೋ ಸುಖ ಹೊಂದು ಅಂತ ನೀನ ಕಲ್ಪಿಸ್ಕೊಂಡು ಕುಂತೀವಿ. ಅವುಗಳಲ್ಲಿ ಐತೆ ಅಂತ. ಅವುಗಳಲ್ಲಿ ಸುಖ ಸಿಕ್ಕಿದ್ರೆ ಮನಸ್ಸು ಚಂಚಲೇಕೈತೆ. ಹಂಗಾರೆ ಅದ್ರಾಗ ಇಲ್ಲಂತ ಮತ್ತೊಂದು ಕಡೆ ಹೋಗ್ತೈತಿ ಮನಸ್ಸು. ಯಾವ ವಿಷಯದಲ್ಲಿ ಮನಸ್ಸು ನಿಲ್ಲುವಂತ ಚಂಚಲೇಕೈತಿ. ಬೇಕಾದ ಸಿಕ್ಕ ಮ್ಯಾಗ ಚಂಚಲ ಆಗೋದಿಲ್ಲ. ಈ ಅಂಗಡಿಯಾಗ ಸಿಗ್ಲಿಕ್ಕೆ ಮತ್ತೊಂದು ಅಂಗಡಿಗೆ ಹೋಗಿ ಹೌದಿಲ್ಲ. ಹಂಗೆ ಈ ಇಂದ್ರಿಯಗಳ ವಿಷಯ ವಸ್ತುಗಳ ಆ ಇಂದ್ರಿಯಗಳ ಮೂಲಕ ವಿಷಯ ವಸ್ತುಗಳಿಗೆ ಹೋಗಿ ಅದ್ರಾಗಿಲ್ಲ ಮತ್ತೊಂದು ಹೌದಿಲ್ಲ. ಆಯಾ ಇಂದ್ರಿಯಗಳ ಮೂಲಕ ವಿಷಯ ವಸ್ತುಗಳಿಗೆ ಹಂಗೆ ಓಡಾಡ್ತೈತಿ ಮನಸ್ಸು ಮುಂಜಾನೆ ಸಂಜೆ ಮಠ. ಅದ್ರಾಗ ಸಿಕ್ಬಿಟ್ಟಿದ್ರೆ ಎಲ್ಲರೂ ಹೊಂದಿ ಬಿಡ್ತಿದ್ರಲ್ಲ. ವಿಷಯೇಂದ್ರ ಸಂಪರ್ಕ ಹೋಗದಾಗ ಸುಖ ಸಿಕ್ಬಿಟ್ಟಿದ್ರು. ಅದ್ರಾಗ ಐತೋ ಇಲ್ಲೋ ಅನ್ನೋ ಇನ್ನೂ ಹೊಳಿವ ಇನ್ನ ಸಿಗ್ತೈತೆ ಅನ್ನೋ ಬುದ್ಧಿ ಹಂಗೈತಿ. ವಿಷಯದಿಂದ ಆನಂದ ಸಿಕ್ತೆ ಅಂತ ಯಾವ ವಿಷಯದಲ್ಲಿ ಮನಸ್ಸು ಕಾಯಂ ಉಳ್ದೈತಿ? ಯಾವ ನಿಲ್ವಲ್ದದು. ಮನಸ್ಸು ಚಂಚಲಕೈತಿ. ಯಾಕಂದ್ರೆ ಅದರೊಳಗೆ ಆನಂದ ಇಲ್ಲ. ಅದಕ್ಕೆ ಅದು ಚಂಚಲಕೈತಿ. ನಿತ್ಯ ಶ್ರವಣದ ಬಲ ಬೇಕು ನೋಡ್ರಿ. ಇದಕ್ಕೆ ಶ್ರವಣದ ಬಲ ಜೋರಾದಾಗ ಮನನ ಕೇಳಿಸ್ತದೆ. ಈಗಿನ ದಿವಸದಾಗ ಪಾಶ್ಚಿಮಾತ್ಯರು ಬೆನ್ನು ಹತ್ತಿ ನಿಜವಾದ ಅಧ್ಯಾತ್ಮ ಅನ್ನೋದೆಲ್ಲ ಮರಿಲಿಕ್ಕೆ. ಹೌದು, ಅವ್ರು ಬೆನ್ನು ಹತ್ತಿಬಿಟ್ಟೆವು. ಪಾಶ್ಚಿಮಾತ್ಯರು ಬೆನ್ನು ಹತ್ತಿ ಮಕ್ಕಳು ಕುಂಡಿ ತಗೋಕ್ ಭಾಳ ಮುಂಡೆ ಮಕ್ಕಳು ಬೆನ್ನು ಹತ್ತೇವ್ ನಾವು ಅಂತಿದ್ರು. ಹಾಡಿಲೆ ಮಕ್ಕಳು ವರ್ಷ ಅಡ್ಡಿ ಆಡ್ತಾವಲ್ಲ, ನೀರಿಲ್ಲ, ಇಲ್ಲ ಏನಿಲ್ಲ. ಹೌದಿಲ್ಲ. ಅವ್ರು ಶಾಣ್ಯಾರ ಅಂತ ತಿಳ್ಕೊಂಡ್ಬಿಟ್ರು. ವಿಷಯದ ಚಂದಗಾರಿಕೆಗೆ ಮಳ್ಳಾಕೊಂಡ್ಬಿಡ್ತೇವೆ. ನಮ್ಮ ಭಾರತೀಯ ಸಂಸ್ಕೃತಿ ಅಂತ ಈ ಇಂದ್ರಿಯಗಳ ಗೋಚರವಾದಂಥ ವಿಷಯ ವಸ್ತುಗಳಲ್ಲಿ ದೋಷವನ್ನು ಕಂಡವರು, ಅದನ್ನು ನಂಬಿದವರೆಲ್ಲ ಭಾರತೀಯರು ಅಂತ. ಯಾವಾಗಲೂ ಇದ್ದ ತಮ್ಮ ಸಚ್ಚಿದಾನಂದ ಸ್ವರೂಪದಲ್ಲಿ ನಂಬಿಕೆಯುಳ್ಳವರು ಭಾರತೀಯರು ಅಂತ. ಅದಕ್ಕೆಲ್ಲ ಅವರು ಬಾಯಿ ತಕ್ಕೊಂಡ್ಕೊಂಡಿದ್ದಿಲ್ಲ, ಮನಸ್ಸು ಮಾಡ್ತಿದ್ದಿಲ್ಲ. ಅದ್ರ ಬೆನ್ನು ಹತ್ತಿಲ್ಲ ನಮ್ಮ ಭಾರತೀಯರು, ವಿಚಾರವಂತರು. ಅವು ಅವಾಗ ಕಂಡಾರ ನಮ್ಮ ಸನಾತನ ಋಷಿಮುನಿಗಳು ಇದರ ಹಕ್ಕಿಗತಿ ದೋಷವನ್ನು ಕಂಡ ಇದರ ಬಗ್ಗೆ ಅನಾಸಕ್ತಿಯನ್ನು ವೈರಾಗ್ಯವನ್ನು ಯಾಕೆ ಬಂದಿರೋದು? ಸಿಗ್ಲಿಕ್ಕೆ ಬಿಟ್ಟಿಲ್ಲ ಅವರು. ಎಲ್ಲ ತಿಳಿದು ಇದ್ದು ಅದ್ರ ಹಕ್ಕಿಗತಿ ತಿಳಿದು ಕೈ ಬಿಟ್ಟಾರ. ಏನು
ಸಾಧ್ಯನೂ ಒಂದೇ ಅದ ಅಂದ್ಮೇಲೆ ಸಾಧನೂ ಒಂದೇ ಅದ. ಅದೇ ಹೆಂಗೆ ಭಿನ್ನ ಆಕೈತಿ? ಸಾಧ್ಯನೂ ಒಂದದ, ಸಾಧನನೂ ಒಂದದ. ಗುರಿ ಒಂದೇ, ಸಾಧನೆ ಒಂದೇ. ಅದ್ರಲ್ಲಿ ಗುರಿ ಒಂದನ ಐತಿ, ಸಾಧನನೂ ಒಂದೇ ಐತಿ. ಅದಕ್ಕೆ ಶರೀಫರು ಹೇಳ್ಯಾರ, ಬೋಧ ಒಂದೇ, ಬ್ರಹ್ಮನಾದ ಒಂದೇ, ಸಾಧನೆ ಮಾಡುವ ಹಾದಿ ಒಂದೇ. ಏನು ಬೇರೆ ಬೇರೆ ಇಲ್ಲ. ಎಲ್ಲ ಕಾಲದವ್ರಿಗೆ, ಎಲ್ಲ ವರ್ಗದವ್ರಿಗೆ ಅದು ಒಂದೇ ಐತಿ. ಎಲ್ಲ ಜೀವಿಗಳ ಗುರಿ ದುಃಖದಿಂದ ಬಿಡುಗಡೆ ಹೊಂದೋದು, ಆರಾಮ್ ಹೊಂದೋದು ಐತಿ. ಅದಕ್ಕೆ ಸಾಧನೆ ಎಲ್ಲರಿಗೆ ಒಂದೇ ಐತಿ. ಮನಸ್ಸಿನಾಗ ಹಿಡಿದದ್ದನ್ನು ಕೈ ಬಿಟ್ಟಿಲ್ಲ, ಅನ್ಯಥಾ ತಿಳುವಳಿಕೆ, ವಿಷಯದಲ್ಲಿ ಸುಖ ಸಿಗ್ತೈತೆ ಅನ್ನೋ ತಪ್ಪು ತಿಳುವಳಿಕೆ ಕಳ್ಕೊಂಡ ತನ್ನೊಳಗೆ ಐತೆ ಅನ್ನೋದು ನೋಡ್ಕೊಳ್ಳೋದು, ಎಲ್ಲರಿಗೂ ಅದು ಒಂದೇ ಅದ, ಬೇರೆ ಬೇರೆ ಇಲ್ಲ. ಯಾಕೆ ಎಲ್ಲರೂ ಅದೇ ಸ್ವರೂಪಿಗಳಿದೇವು. ನಾವು ಮರ್ತೇವೆ ಅದನ್ನು. ನಾವು ಆನಂದ ಸ್ವರೂಪ ಇದ್ದೇನು ಮರೆತು ಅನ್ಯದ್ರಾಗ ಐತೆ ಅಂತ ತಿಳ್ಕೊಂಡು ತಪ್ಪು ತಿಳುವಳಿಕೆಯಿಂದ ಬಳಲಿಕ್ಕತ್ತೀವಿ ನಾವು, ಅನ್ಯದ್ರಾಗ ಐತೆ ಅಂತ. ಅದ್ರಾಗ ಅನ್ಯದ್ರಾಗಿಲ್ಲ, ನನ್ನೊಳಗೆ ಐತೆ ಅನ್ನೋದನ್ನು ಹುಡುಕು ಪ್ರಯತ್ನ ಮಾಡಿದ್ರೆ, ಆನಂದದ ಸಂಶೋಧನೆ ಮಾಡಲಿಕ್ಕೆ ನಮ್ಮೊಳಗೆ ನಾವು ಪ್ರಯತ್ನ ಮಾಡಿದ್ರೆ ಅದು ಅನುಭವ ಬರ್ತೈತಿ. ನಾವು ಹೊರಗೆ ವಿಷಯ ವಸ್ತುಗಳಿಂದ ಸಿಗ್ತೈತೆ ಅಂತ ಅದ್ರ ಬೆನ್ನು ಹತ್ತಿ ದನು ಆಕೈತಿ. ಅದರಿಂದ ಇಲ್ಲದಲ್ಲಿ ಹುಡುಕಿರಿ ಎಲ್ಲಿ ಸಿಗ್ಬೇಕು? ಅದು ಹೊರಗೆ ಹುಡುಕಿರಿ, ಇಂದ್ರಿಯಗಳ ಮೂಲಕ ಹುಡುಕಾಕತ್ತೇವೆ. ಅದನ್ನು ಸಿಗಬಹುದನು? ಎಷ್ಟು ಜನ್ಮ ಹುಟ್ಟಿ ಬಂದರೂ ಸಿಗುವುದಿಲ್ಲ. ಈ 5 ಇಂದ್ರಿಯಗಳ ಮೂಲಕ ಅವು ಹೊರಗೆ ಹುಡುಕ್ತಾವು ಸುಖ, ಇಲ್ಲದಲ್ಲಿನ ಅವು ಸುಖ ಹುಡುಕ್ತಾವು. ಎಲ್ಲಿ ಸಿಗಬೇಕಾವು? ಯಾವ ಇಂದ್ರಿಯಗಳಿಗೂ ಅದು ಗೋಚರ ಆಗೋದ್ರ? ಅನುಭವ ಗೋಚರ. ಅದಕ್ಕೆ ಇಂದ್ರಿಯಗಳೇ ಅಪಾರ, ಮನುಷ್ಯನ ವ್ಯಾಪಾರ ಬಂದ್ ಮಾಡಿ ಅನುಭವದಿಂದ ನೋಡುವಂತ. ನಾವು ಇಂದ್ರಿಯಗಳ ಮಜ್ಜಾಕ್ ಬಂದು ಹತ್ತಿಟ್ಟೇವೆ, ಅದ ಸುಖರೂಪ ಅಂತ ತಿಳ್ಕೊಂಡು. 5 ಇಂದ್ರಿಯಗಳ ಸಂಪರ್ಕ ಭೋಗ ಏನು ಮಾಡ್ತೈತಿ? ನಮ್ಗೆ ಧನವನ್ನು ಉಂಟು ಮಾಡ್ತೈತಿ. ಮತ್ತು ಅನೀತಿವಾದದ್ದು ಉಳಿದಿಲ್ಲ. ಅದು ಯಾವುದೇ ಇಂದ್ರಿಯ ಸಂಪರ್ಕ ಭೋಗ ಎಲ್ಲಿಟ್ಟೆ ಹಂಗಾರೆ ಇಷ್ಟು ದಿನ ಉಂಡದ್ದು ತೋರೆ ಅಡಿಗೆ ಹೋಗ್ಬಿಡ್ತದೆ. ಯಾವಾಗಲೂ ಇರಬೇಕು. ಅದು ಇದ್ರೆ ಸುಖರೂಪ ಆಗಿ ಯಾವಾಗಲೂ ಇದ್ದದ್ದು ಅದು ಸುಖರೂಪವಾದದ್ದು. ಅದು ತೋರ್ತೈತಿ, ಅಡಗ್ತೈತಿ, ಅದು ಸುಖರೂಪ ಅಲ್ಲ. ಏನು ಇಂದ್ರಿಯಗಳ ಗೋಚರ ಆಗೋದ್ರೊಳಗೆ ನಾವು ಹುಡುಕಾಕತ್ತೀವಿ. ಇದೇ ಮೂರ್ಖತನ ನೋಡ್ರಿ. ಸಾಧಕನಿಗೆ ಯಾವುದು ಸಾಧನ ಆಗಿರ್ತದೆ ಅದು ಸಿದ್ಧನ ಲಕ್ಷಣನ ಇರ್ತದೆ. ಸಿದ್ಧ ಆನಂದ ಸ್ವರೂಪನ ಇರ್ತಾನೆ, ಆ ಭಾವದಾಗೆ ಇರ್ತಾನೆ. ನೀವು ಆನಂದದ ಭಾವ ಹೊಂದಲಿಕ್ಕೆ ನೀವು ಪ್ರಯತ್ನ ಮಾಡ್ತಿರ್ತಾನೆ. ಅನ್ಯ ಭಾವನೆಗಳನ್ನೆಲ್ಲ ಬಿಟ್ಟು ತನ್ನ ಭಾವ ಅದ ಆಕಾರ ಆಗ್ಲಿಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಅನ್ಯ ಭಾವನೆಗಳನ್ನೆಲ್ಲ ಕೈಬಿಟ್ಟು ಸಾಧಕ ಸಿದ್ಧ ತನ್ನ ಆನಂದ ಭಾವದೊಳಗೆ ಇರ್ತಾನೆ. ಏನು ಸಾಧಕನ ಸಾಧನ ಸಿದ್ಧನ ಲಕ್ಷಣ. ಏನು ಸಾಧಕನ ಸಾಧನೆ ಯಾವುದು ಇರ್ತೈತಿ? ಅನ್ಯ ಭಾವನೆಗಳನ್ನೆಲ್ಲ ಕೈಬಿಟ್ಟು ಆನಂದದ ಆಕಾರ ಆಗಲಿಕ್ಕೆ ಅವನು ಪ್ರಯತ್ನ ಮಾಡ್ತಾನೆ. ಸಿದ್ಧ ಆದ ಆನಂದ ಆ ಸ್ಥಿತಿ ಒಳಗೆ ಉಳ್ಕೊಂಡಿರ್ತಾನ, ಸಿದ್ಧ ಆಗಿರ್ತಾನ. ಅನ್ಯ ಭಾವನೆಗಳನ್ನೆಲ್ಲ ಅಳದು ಏನು ಸರ್ವ ನಾನು ಆನಂದ ಸ್ವರೂಪನ ನಾನು, ದೇವರೇ ನಾನು ಅಂತ ಯಾವ ಮನುಷ್ಯ ಅದರ ಅನುಭವ ಮಾಡ್ಕೊಂಡಿರ್ತಾನೆ, ಅವ ಯಾವ ವ್ಯವಸಾಯ ದಶೆಯಿಂದ ಹೊರಗಿನಕ್ಕೆ ಕರ್ಮಗಳನ್ನು ಮಾಡ್ಕೊಂತ ಕೊಡ್ತಾನೆ. ಮನ ಬುದ್ಧಿಯಾದಿಗಳಿಗೆ ಪೀಡ ಯಾಕೆ ಕೊಡ್ತಾನ ಅವ? ಈ ಶರೀರಾದಿಗಳಿಗೆ ಯಾಕೆ ತೊಂದರೆ ಕೊಡ್ತಾನ? ನಾನಾ ಆತ್ಮ ಸ್ವರೂಪ ಇದ್ದೇನೆ ಅನ್ನೋದು ಹೊಳದ ಮ್ಯಾಗ ಮಾಡಕ್ಕೆ ಹೋಗೋದಿಲ್ಲ. ಅದು ಹೊರಗೆ ಹುಡುಕಾಕ್ ಹೋಗೋದಿಲ್ಲ. ಅವ್ನು ಸುಳ್ಳ ವ್ಯರ್ಥ ಪ್ರಯತ್ನ ಮಾಡಕ್ಕೆ ಹೋಗುತ್ತೆ. ಒಮ್ಮೆ ನನ್ನೊಳಗೆ ಐತಿ ಅದನ್ನು ಅನುಭವ ಒಂದು ಖಾತ್ರಿ ಮಾಡ್ಕೊಂಡ ಮ್ಯಾಗ ಇದ್ದದ್ದನ್ನು ಸಮಾಧಿ ಒಂದು ಖಾತ್ರಿ ಮಾಡ್ಕೊಂಡವ ಹೊರಗಿನ ಯಾವ ಕ್ರಿಯೆಗಳನ್ನು ಮಾಡ್ಲಿಕ್ಕೆ ಹೋಗುದಿಲ್ಲ. ಏನು ಹಿಂದೆ ಯಾವ ಋಷಿಮುನಿಗಳ ಆಶ್ರಮದೊಳಗೆ ಜಾತ್ರೆ ನಡೆದೈತ್ರಿ? ಜಾತ್ರೆ ಮಾಡ್ಕೊಂತ ಕುಂತ್ರಿ ನಾವು ಹಿಂದಿನ ನೋಡ್ರಿ ನೀವು. ನಮ್ಮ ಹಿಂದಿನ ಋಷಿಮುನಿಗಳೆಲ್ಲ ಯಾಕ್ರಿ? ರಾಮ ವಶಿಷ್ಠರ ಜಾತ್ರೆ ಮಾಡಿದಾನೆ, ಕೃಷ್ಣ ಸಾಂದೀಪ ಮುನಿಗಳ ಜಾತ್ರೆ ಮಾಡಿದಾನೆ. ಅವನ್ನೆಲ್ಲ ಮಾಡ್ಕೊತ ಕೂತ್ರಿ ನಾವು. ಗದ್ಗಿ ಗೊಂಬೆ ಕಟ್ಕೊಂಡು ಕೂತ್ರಿ ನಾವು? ಮಾಡಲಿಲ್ಲ ಅವನ್ನೆಲ್ಲ. ಏನು
ಅನ್ಯಥಾ ಜ್ಞಾನ ಇದ್ದವರಿಗೆ ಬಂಧನ ಅದ ಅದನ್ನು ಕಳ್ಕೊಬೇಕಂದ್ ನಾವು, ಬಂಧನ ಇದ್ದವಾಗ ಅದನ್ನು ಕಳ್ಕೊಬೇಕಂದ್ ನಾವು ಮೋಕ್ಷ. ಅನ್ಯಥಾ ಜ್ಞಾನ ಇಲ್ಲದವಾಗ ಬಂಧನವೂ ಇಲ್ಲ, ಮೋಕ್ಷನೂ ಇಲ್ಲ. ಹೌದು, ಯಥಾರ್ಥ ತನ್ನ ಸ್ವರೂಪದ ತಿಳುವಳಿಕೆ ಇದ್ದವಾಗ ನ ಬಂಧನ ಮೋಕ್ಷ. ಬಂಧನ ಯಾರಿಗೆ? ಮರ್ತಾವಾಗ ಅನ್ಯಥಾ ತಿಳುವಳಿಕೆ ಮಾಡ್ಕೊಂಡವ, ಅವಾಗ ಬಂಧನದ. ಅವ ಮುಕ್ತಿ ಹೊಂದ್ಬೇಕಂತ ಅವ ಪ್ರಯತ್ನ ಮಾಡ್ತಾನೆ. ಯಥಾರ್ಥ ಜ್ಞಾನ ಮಾಡ್ಕೊಂಡವಾಗ ಬಂಧನವೂ ಇಲ್ಲ, ಮೋಕ್ಷನೂ ಇಲ್ಲ. ನಾಮರೂಪ ಕ್ರಿಯಾತ್ಮಕವಾದದ್ದು ಏನದ ನೋಡ್ರಿ, ಇದಕ್ಕೆ ಸಂಸಾರ ಅಂತಾರೆ. ಅವು ಇದ್ದಕ್ಕಿದ್ದಂಗೆ ಇರೋದಿಲ್ಲ. ನಾಮರೂಪಗಳ ಬದಲಾವಣೆ ಅನ್ನುವಂಥವು. ಬದಲಾವಣೆ ಹೊಂದೋದನ್ನು ಅವಲಂಬನ ಮಾಡಿದ ಸುಖ ಇಲ್ಲ. ಸಂಸರತಿ ಇತಿ ಸಂಸಾರ, ಬದಲಾವಣೆ ಹೊಂದುವಂಥದ್ದೆಲ್ಲ ಸಂಸಾರ. ಒಂದು ಅಣು ಸಹಿತ ಇದಕ್ಕಿದ್ದಂಗೆ ಇರೋದಿಲ್ಲ. ಈ ತೋರಿಕೆ ಒಳಗಿನ ವಸ್ತುಗಳು ಈಗಿಂದ ಇನ್ನೊಂದು ಕ್ಷಣಕ್ಕೆ ಇರೋದಿಲ್ಲ. ಈ ಬದಲಾಗುವಂಥ ವಸ್ತುಗಳು ನಮಗೆ ಸುಖ ಶಾಂತಿಯನ್ನು ಕೊಡೋದಿಲ್ಲ. ಸುಖ ಎಂದೂ ಬದಲಾವಣೆ ಆಗುವುದಿಲ್ಲ. ಅದು ಇದ್ದಕ್ಕಿದ್ದಂಗೆ ಇದ್ದದ್ದು, ಬದಲಾಗದೆ ಒಂದೇ ನಮೂನೆ ಇದ್ದದ್ದು, ಅದು ಸುಖರೂಪ ಐತಿ. ನಿನ್ನಲ್ಲಿ ನಾಮ ರೂಪ ಕ್ರಿಯೆಗಳು ಇಲ್ಲ. ಸಮಾಧಿ ಹೊಂದಿ ಖಾತ್ರಿ ಮಾಡ್ಕೊ ಅಂದಾಗ ನಿನಗೆ ಚಿಂತೆ ಕೆಡ್ತೈತಿ. ಸಮಾಧಿ ಹೊಂದದ ಹೊರತಾಗಿ ಜ್ಞಾನ ಅಂತ ಹೇಳ್ಯಾರು, ಸಮಾಧಿ ಹೊಂದಿದಾಗ ಜ್ಞಾನ ಅಂತ ಹೇಳ್ಯಾರು. ಸಮಾಧಿರ್ ಜ್ಞಾನ ಸಂಜ್ಞಕಂ ಅಂದಾರಿಲ್ಲ. ಸಮಾಧಿಯನ್ನು ಹೊಂದಿದಾಗ ಜ್ಞಾನ ಅಂದಾರ ಹೊರತು ಸಮಾಧಿ ಹೊಂದದ ಮಾಹಿತಿ ಮಾಡ್ಕೊಂಡ್ರೆ ಜ್ಞಾನ ಆಕೈತ ಆಗುದಿಲ್ಲ. ನಾಮರೂಪಗಳ ಕ್ರಿಯೆಗಳನ್ನು ತೆಗೆದಾಕಿ ಅದಾಗ ನಿನಗೆ ಅದು ಅನುಭವ ಬರ್ತೈತೆ ನೋಡ್ರಿ. ನಾಮರೂಪ ಹಿಡ್ಕೊಂಡು ಕುಂತದೆಲ್ಲ ಗೂಡ್ಸ್ ಕಂಪನಿ ನಾವು ಸುಳ್ಳು ವಜ್ಜೆ ಹೊತ್ಕೊಂಡು ಯಾವ್ದಾರ ದೇವ್ರಿಗೆ ನಾಮ ರೂಪ ಅದಾವನ, ಆಕಾರ ಕೊಟ್ಕೊಂಡು ಕುಂತಿ, ಅದಕ್ಕೆ ನಾಮ ಕೊಟ್ಕೊಂಡು ಕುಂತಿ. ದೇವ್ರನ ಅದು. ನಾಮ ಇಲ್ಲದಕ್ಕೆ ನಾಮ ಕೊಟ್ಟು, ಆಕಾರ ಇಲ್ಲದಕ್ಕೆ ಆಕಾರ ಕೊಟ್ಟು. ಮನಸ್ಸ ನಾಮರೂಪ ಕ್ರಿಯೆಗಳನ್ನು ಹಿಡ್ಕೊಂಡು ಕೂತ್ರೆ ನೆಮ್ಮದಿಯಿಂದ ಇರೋಕ್ಕಾಗತ್ತೇನ? ಈ ತೋರ್ಕಿ ಬಗ್ಗೆ, ಈ ವಿಶ್ವದ ಬಗ್ಗೆ ಎಷ್ಟೆಷ್ಟು ನೀ ತಿಳ್ಕೊಂತ ಹೋಗಿ ಅಷ್ಟಷ್ಟು ನಿನಗೆ ಹಿತ ಐತೇನೋ ಅಹಿತ ಐತಿ ನೋಡ್ಕೊ. ಇದ್ರಾಗ ಎಷ್ಟು ಮುಂದುವರೆದೇನಂತೀಯಲ್ಲ ಅಷ್ಟು ನಿನಗೆ ದುಃಖನ ಅದು. ಇದ್ರ ಬಗ್ಗೆ ಏನೂ ತಿಳಿಲೇ ಇದ್ರೆ ನೀ ಆರಾಮಿರ್ತಿ. ಜಗತ್ತಿನ ಜ್ಞಾನ ಎಷ್ಟೇ ಮಾಡ್ಕೊಂಡ್ರು ಸುಧಾ ನಿನಗೆ ಬೇಕಾದದ್ದು ಅದು ಕೊಡೋದಿಲ್ಲ. ತನ್ನಂತೇಳಿ ಏನೈತೆ ಅದನ್ನು ಕೊಡ್ತೈತಿ. ಅದಕ್ಕೆ ನಿನ್ನನ್ನು ನೀ ತಿಳ್ಕೊ, ನಿನ್ನ ನೀ ಕಲಿಯೋ. ಸಾಲಿ ಕಲ್ತೇನು? ಸಾಲಿ ಅಂದ್ರೆ ನಿನ್ನ ಬಗ್ಗೆನ ಜಗತ್ತಿನ ಬಗ್ಗೆ. ಶಾಲೆಯಾಗ ನಿನ್ನ ಬಗ್ಗೆ ಕಲಿಸ್ತಾರನ್ರಿ? ಜಗತ್ತಿನ ಬಗ್ಗೆ ಕಲಿಸ್ತಾರ. ತೋರ್ಕಿ ಬಗ್ಗೆ ಕಲಿಯೋದಿಲ್ಲ ನಿಜ. ಅದನ್ನು ಕಲ್ತು ಯಾರ್ಯಾರು ಎಷ್ಟೆಷ್ಟು ಶಾನ್ಯರಾಗಿರಿ, ಸಂಕಟ ಕಳ್ಕೊಂಡು ಆರಾಮದಿರಿನ? ಜಗತ್ತಿನ ಬಗ್ಗೆ ತಿಳುವಳಿಕೆ ಮಾಡ್ಕೊಂಡವ್ರು ಯಾರು ನೆಮ್ಮದಿಯಿಂದ ಅದಿರಿ? ಅದು ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿಯನ್ನು ಮಾಡುವಂಥ ವಿದ್ಯಾನ ಅಲ್ಲದು, ವಿಶ್ವವಿದ್ಯಾ. ಎಲ್ಲ ವಿದ್ಯೆಯ ಕಾಮನೆಗಳು ಆತ್ಮವಿದ್ಯೆಯಲ್ಲಿ ಪರಿಸಮಾಪ್ತಿ ಅನ್ನುವಂಥ. ಅದಕ್ಕೆ ಓದಿದ್ರೆ ಓದಬೇಕು ಆತ್ಮವಿದ್ಯೆ, ಬ್ರಹ್ಮವಿದ್ಯೆ ಅಂತಾರೆ. ಯಾವುದನ್ನು ತಿಳಿದರೆ ಎಲ್ಲವನ್ನು ತಿಳಿದುಕೊಂಡಂತಾಗುವುದು ಯಾವುದು ಅಂದ್ರೆ ಇದು ಆತ್ಮವಿದ್ಯೆ, ಬ್ರಹ್ಮವಿದ್ಯೆ. ಸನ್ಯಾಸಿಗಳು ಹೆಂಗಿರ್ತಾರೆ ಅಂದ್ರೆ, ವಿಷಯದ ಆಶೆ ಕಳ್ಕೋ ನೀನು ಅಂದ್ರೆ ಸನ್ಯಾಸಿ ಹೆಂಗಿರ್ತಾರೆ ಅನ್ನೋದು ಗೊತ್ತಾಕೈತಿ. ಒಳಗೆ ವಿಷಯದ ವ್ಯಾಮ ಇಟ್ಕೊಂಡ ನಾನು ಸನ್ಯಾಸಿ ಆಗಿದ್ದೇನೆ. ಒಳಗೆ ಎಳ್ಳಷ್ಟು ಬರಬಾರ್ದು, ಎದ್ರ ಬಗ್ಗೆನೂ ನಿಮಗೆ ಆಸಕ್ತಿ ಇರಬಾರ್ದು. ಒಳಗೆ ವಿಷಯ ವಸ್ತುಗಳ ಮ್ಯಾಗಿನ ವ್ಯಾಮೋಹವನ್ನು ಕೈ ಬಿಟ್ಟು ಕೂಡಲೇ ನೀನು ಸನ್ಯಾಸಿನೇ ಆದಿ. ಸನ್ಯಾಸಿ ಬಿಡು ಬಿಡು ಪುರುಷೋತ್ರಿ ನಿನಗೆ ಆನಂದದ ಸೂತ್ರ ಹತ್ತೈತಿ ನೋಡ್ರಿ. ಈಗ ಬಿಟ್ಟು ಮುಂದೆ ಬರ್ತೈತಿ, ಮುಂದೆ ಕಾಕೊಂತ ಕುಂದ್ರಂಗಿಲ್ಲ. ತಕ್ಷಣ ರೊಕ್ಕಡಿ ಅದ ಬಿಡು ಪುರುಷತ್ಲೆ ನಿನಗೆ ಆನಂದ ಅನುಭವ. ವೈರಾಗ್ಯ ಬರು ಪುರುಷತ್ಲೆ ಆ ಸೂತ್ರ ನಿನಗೆ ಹತ್ತೈತಿ, ಆ ಬ್ರಹ್ಮ ಸೂತ್ರ ನಿನಗೆ. ಅದನ್ನು ನಾವು ಹೊಂದಬೇಕಾಗೈತಿ. ಬಿಡೋದ ಭಾಳ ಕಠಿಣ ಆಗೈತಿ. ಹಿಡ್ಕೊಂಡು ಕುಂತೈತಿ, ಇದು ಸುಖ ಕೊಡ್ತೈತಿ ಅನ್ನೋ ತಿಳುವಳಿಕೆ ಜನ್ಮಾಂತರ ಐತಿ. ಅದು ಅದನ್ನು ಬಿಡಿಸೋದು ಭಾಳ ಕಠಿಣ ಐತಿ. ಈ ಹುಚ್ಚು
ಏನು ಅನ್ಯದರಿಂದ ಸುಖ ಸಿಗ್ತೈತಿ, ಇನ್ನೊಬ್ರು ಕೊಡವ್ರದಾರ, ನಮಗೆ ಬೇಕಾದ ಯಾರು ಇಲ್ಲ. ನಿನ್ನೊಳಗೈತಿ ನಿನಗೆ ಬೇಕಾದದ್ದು, ಅದನ್ನು ಅನುಭವದಿಂದ ನೋಡ್ಕೊ, ಆ ಪ್ರಯತ್ನವನ್ನು ಮಾಡು. ಸುಳ್ಳ ಈ ಮನಸ್ಸು ಮತ್ತು ಇಂದ್ರಿಯಗಳ ಮೂಲಕ ಹೊರಗೆ ವಿಷಯ ವಸ್ತುಗಳಲ್ಲಿ ಹುಡುಕಿ ಸುಳ್ಳ ದನಿ ಬೇಡ ಅಂತ. ಎಷ್ಟೋ ಶರೀರ ಹಿಂಗೆ ಹೋಗ್ಯಾವು ಹೊರಗೆ ಹುಡುಕೋದಕ್ಕನ. ಒಳಗ ಅಂತರಂಗದಲ್ಲಿ ಅನುಭವ ಕೊಡುವಂಥದ್ದು ಬಹಿರಂಗದಲ್ಲಿ ಹುಡುಕಿರೋದು ಸಿಗುವುದಿಲ್ಲ. ಮೊದಲ ತನ್ನಗೆ ಆತ್ಮವಿಚಾರ ನಡೀತಿತ್ತು. ಇಲ್ಲಿ ಬರ್ಬರ್ತ ಜಾತ್ರೆ ಶುರು ಮಾಡಿದ್ರು, ಮಂದಿ ಕೂಡಿಸ್ಬೇಕಂತ. ಏನು ಮಂದಿ ಕೂಡಿಸಿ ಏನು ಮಾಡವ? ಭಾಳ ಮಂದಿ ಕೂಡಿ ಮೂರ್ಖರು ಕೂಡಿದಾಗ ಇದು ನಡೀದಿಲ್ಲ, ಹೌದಿಲ್ಲ? ಅವ್ರ ತಲೆಗೆ ಒಂದೊಂದು ಏನಾರ ಮಾತಾಡ್ತಾರೆ. ಅನುಭವದ ಕಡೆ ಇಲ್ಲ ಕೂಡ ಅವ್ರು ಯಾರು ಉಳಿತಾರೆ? ಅವ್ರು ಹೊರಗಿನ ಗದ್ದಲನ ಮಾಡೋಣ ಅಂತಾರೆ ಎಲ್ಲರೂ. ಪಾರಮಾರ್ಥದೊಳಗೆ ಬುದ್ಧಿ ಪ್ರವೇಶ ಆಗ್ಬೇಕಾತಂದ್ರೆ ಹಿಂದಿನ ಜನ್ಮದ ಪುಣ್ಯ ಬೇಕಿದಕ್ಕೆ, ಮತ್ತು ಈಗಿನ ಸತ್ಸಂಗ ಬೇಕು. ಇಷ್ಟೆಲ್ಲ ಮಹಾತ್ಮರ ಹೆಸರಿನ ಮೇಲೆ ಜಾತ್ರೆ ಮಾಡ್ತೀರಿ ಅಂತೀರಲ್ಲ, ಪಂಚಕ್ಲೇಶಾದಿಗಳ ಪೈಕಿ ಯಾವ ಕ್ಲೇಶ ಯಾವ ಪ್ರಮಾಣದ ಕಡಿಮೆಗೆ ಹೇಳ್ರಿ? ಪಂಚಕ್ಲೇಶಗಳು ಇದು ದುಃಖಗಳ. ನಾವು ಕ್ಲೇಶ ಅಂದ್ರೆ ದುಃಖನೇ. ಅವಿದ್ಯೆ, ಅಸ್ಮಿತೆ, ರಾಗ, ದ್ವೇಷ, ಅಭಿನಿವೇಶ ಅಂತ ಪಂಚಕ್ಲೇಶಗಳು ಬರ್ತವೆ. ಇವು ಯಾವ ಕಡಿಮೆಗೆ ನಮಗೆ? ಇಷ್ಟೆಲ್ಲ ಮಾಡ್ತೇವಲ್ಲ ಮಹಾತ್ಮರ ಹೆಸರಿನ ಜಾತ್ರೆ, ಇವನ್ನೆಲ್ಲ ಏನು ಪಂಚಕ್ಲೇಶಗಳು ಕಡಿಮೆಗೆ? ದುಃಖಗಳು ಹೋಗ್ಯಾವನು, ಶಮನಾಗ್ಯವನು. ಮತ್ತು ಒದ್ದಾಡ್ತಿದೆಯಲ್ಲ, ಏನು ಅಜ್ಞಾನದೊಳಗೆ ಬಿದ್ದು ಹೊಳೆಯಾಡ್ತೀವಿ. ಅವಿದ್ಯೆ ಅಂದ್ರೆ ಮರು, ಹೌದಿಲ್ಲ? ಅವಿದ್ಯೆ, ಅಸ್ಮಿತೆ, ಅನ್ಯದ್ದನ್ನು ನಾನು ಅಂತ ತಿಳ್ಕೊಂಡದ್ದು. ಅಜ್ಞಾನದಿಂದ ಅನ್ಯತಾ ಅಜ್ಞಾನ ಗಟ್ಟಿ ಹಾಕೊಂಡು ಕುಂತಿದ್ದು, ಅದ ದುಃಖ. ಅಜ್ಞಾನದಿಂದ ಅನ್ಯತಾ ತಿಳುವಳಿಕೆಯಿಂದ ಅದರಾಗ ರಾಗ ದ್ವೇಷಗಳು ಹುಟ್ಟಿ, ಯಾಕ್ರಿ ಅವ ನಮ್ಗೆ ಎಲ್ಲ ನಮ್ಮ ಗಟ್ಲಿಗೆ ಕಾಣಾಗ್ಯವ. ಅಭಿನಿವೇಶ, ಅದರಾಗ ಮುನಿಗಿ ಬಿಟ್ಟಾನ, ಹೌದಿಲ್ಲ? ಅದಾತ್ಮ ಭಾವ ಹೊಂದಿಬಿಟ್ಟಾನ. ಇದನ್ನು ಬಿಟ್ಟು ಬೇರೆ ಇಲ್ಲ ಇಲ್ಲಪ್ಪ, ಇದ ಜೀವನ ಅಂತ ತಿಳ್ಕೊಂಡ್ಬಿಟ್ಟಾನ. ಈ ಎಲ್ಲ ದುಃಖದಾಗ ಬಿದ್ದು ಹೊಳ್ಯಾಡಿಕತ್ತ. ಯಾರಪ್ಪ ಇದರಿಂದ ಕಡೆಗೆ ಮಾಡವ್ರು ನಮ್ಮನ್ನು? ಏನೋ ಅಂತ ಮಹಾತ್ಮರ ದರ್ಶನ ಆದಾಗ ಇದಲ್ಲಪ್ಪ ನೀನು ಮಾಡೋದು ತಪ್ಪದ, ಇದು ನಿನ್ನ ಇರುವಿನ ಕಡೆ ಎಲ್ಲ ಕೊಟ್ಟಾಗ ಇವು ಯಾವ ಇಲ್ಲ ಇಲ್ಲ ಅನ್ನೋದು ನೀನು ಹೊಡಿತೀವಿ. ಅದನ್ನು ಎಚ್ಚರಗೊಳಿಸ್ತಾರೆ ಮಹಾತ್ಮ. ನೀನು ಮರುವೆಯ ಮೂಲಕ ಇದರಾಗ ತಾದಾತ್ಮ್ಯ ಭಾವ ಹೊಂದ್ಕೊಂಡು ಕುಂತಿಯಲ್ಲ, ಎಲ್ಲ ದುಃಖಕ್ಕೆ ಮೂಲ ಕಾರಣ ಇದು. ನಾನು ನನ್ನದು ಅಂತಿದ್ರೆ ಆರೋಪ ಮಾಡ್ಕೊಂಡು ಕುಂತಿಯಲ್ಲ, ಇದನ್ನು ತೆಗೆದು ಹಾಕಿ. ಏನು ಜ್ಞಾನ ಒಮ್ಮೆ ಹುಟ್ಟಿತೀವಿ ಅಂದ್ರೆ ಅದು ಸಾಯುದಿಲ್ರಿ. ಅಜ್ಞಾನ ಒಮ್ಮೆ ಸತ್ಯ ಅಂದ್ರೆ ಅದು ಹುಟ್ಟುವುದಿಲ್ಲ. ಅಜ್ಞಾನ ಇದ್ದದ್ದ ಜರ್ಕರೆ ಆದ್ರೆ ಅದು ಏನು ಮಾಡಿದ್ರು ಹೊಕ್ಕಿದ್ದಿಲ್ಲ. ನಿಜವಾಗಿ ಇಲ್ಲ ಇಲ್ಲ ಅಜ್ಞಾನ ಯಾರಿಗೆ? ನೀನು ಯಾರು ನೋಡ್ಕೋ. ನಿನ್ನಲ್ಲಿ ಅಜ್ಞಾನ ಅನ್ನುವಂಥದ್ದು ಇಲ್ಲ ಇಲ್ಲ. ಅರಿವಿನಲ್ಲಿ ಮರುವೆ ಅನ್ನುವಂಥದ್ದು ಯಾವಾಗಲೂ ಇಲ್ಲ ಇಲ್ಲ. ಯಾಕ ಅರುವ ನೀನದಿ ಅಂತ. ಮರುವೆ ಐತಿ ಅಂತ ನಿನಗೆ ಭ್ರಾಂತಿ ಆಗೈತಿ. ಹಗ್ಗದೊಳಗೆ ಹಾವು ಜಾರ್ ಇದ್ದಿದ್ರೆ ಅದು ಏನು ಮಾಡಿರೂ ಹೊಕ್ಕಿದ್ದಿಲ್ಲ. ಹಗ್ಗ ತಿಳುವಳಿಕೆ ಇಲ್ಲದಕ್ಕೆ ಹಾವಿನ ಭ್ರಾಂತಿ ಆಗೈತಿ. ಹಂಗೆ ನಿನ್ನ ಯಥಾರ್ಥ ಜ್ಞಾನ ಇಲ್ಲದಕ್ಕೆ ಇದು ಎಲ್ಲ ತೋರಿಕೆ ಆರೋಪ ಮಾಡ್ಕೊಂಡು ಕೂತಿದ್ದ. ತೋರಿದ್ದನ್ನು ಏನು ಅದು ತೋರಿದ್ದ ನಿಜ ಅಲ್ಲ, ನೀನು ಭ್ರಾಂತಿಯಿಂದ ನಿನಗೆ ತೋರೈತದು. ಭಾವದೊಳಗೆ ತೋರೈತದ ನಿನಗೆ, ಹೌದಿಲ್ಲ? ವಸ್ತುಸ್ಥಿತಿ ನೋಡಿದ್ರೆ ಅದು ಏನೂ ಆಗೇ ಇಲ್ಲ. ಹಾವು ಆಗೇ ಇಲ್ಲ, ಅದು ಹಗ್ಗ ಐತೆ ಐತಿ. ನಿನ್ನ ಭಾವದೊಳಗೆ ತಪ್ಪು ತಿಳುವಳಿಕೆ ಆಗೈತಿ ನಿನಗಲ್ಲಿ. ಇದ್ದ ವಸ್ತು ಏನು ಬದಲಾವಣೆ ಆಗಿಲ್ಲ. ಅದು ಎಲ್ಲಿ ಬದಲಾವಣೆ ಆಗೈತಿ ಅಂದ್ರೆ ನೀನು ಭಾವದೊಳಗೆ ಆಗೈತಿ ಅದು.
ಯಾವ ಶರೀರ ತಾನಂತ ತಿಳ್ಕೊಂಡು ಕುಂತಾನ ಅದರಿಂದ ಸುಖ ಹೊಂದೋದು ಆಗೈತೇನು? ಆಗಿಲ್ಲ ಅಂದಿಂದ ಇನ್ನೊಂದು ಶರೀರ ಗಂಟು ಹಾಕೋಬೇಕಂತ ಹೊಂಟಿಯಲ್ಲ. ಯಾವ ಪುಣ್ಯಾತ್ಮ ಇದನ್ನು ವಿಚಾರ ಮಾಡೋರು? ಇದೇ ಶರೀರನ ಸುಖ ಕೊಟ್ಟಿಲ್ಲ, ಇನ್ನೊಂದು ಶರೀರ ತಗೊಂಡು ಏನು ಮಾಡವ? ಹೆಂಗೆ ಶರೀರ ಗಂಟು ಹಾಕ್ಕೊಂತ ಹೋಗಿ ಹಂಗೆ ದುಃಖದ ಪ್ರಮಾಣ ಜಾಸ್ತಿ ಆಕೈತೋ ಏನು ಕಡಿಮೆ ಆಕೈತೋ? ಸ್ವರೂಪಾವಸ್ಥಿತಿ ಮುಕ್ತಿ ರೀತಿ ಅಭಿಧೀಯತೆ ಅಂತ ಹೇಳ್ಯಾರು. ಏನು ಶರೀರಾವಸ್ಥಿತಿ ಮುಕ್ತಿ ರೀತಿ ಅಭಿಧೀಯತೆ ಅಂತ ಹೇಳ್ಯಾರು. ಸ್ವರೂಪದ ಆಕಾರ ಆಗುವುದನ ಮುಕ್ತಿ, ಶರೀರದ ಆಕಾರ ಆಗುವುದು ದುಃಖನ. ಶರೀರ ಇರ್ತೈತಿ, ಶರೀರದ ಆಕಾರ ಅದ. ಸ್ವರೂಪ ಅಂದ್ರೆ ಇದ್ದಕ್ಕಿದ್ದಂಗೆ ಇದ್ದದ್ದು ಬದಲಾವಣೆ ಆಗಿದೆ, ಒಂದೇ ನಮೂನಿ ಇದ್ದದ್ದು. ಏನು ಈ ಶರೀರ ಭಾವ ಪುನಃ ಬಾರ್ದಂಗೆ ನಾಶ ಮಾಡ್ಕೋಯ್ದಾನೆ ಅಂದಾಗ ನೀನು ಮುಕ್ತಿ ನೋಡು, ದುಃಖದಿಂದ ಬಿಡುಗಡೆ. ಶರೀರ ತಾದಾತ್ಮ್ಯ ಭಾವ, ಇದು ನಾನು ಅನ್ನೋ ಭಾವ ನಿನಗೆ ಬರಬಾರ್ದು. ಏನು ದೇಹ ಭಾವನೆಯನ್ನು ಅಳದಾಗ ನೀನು ಮುಕ್ತ ಇದೆ ಅನ್ನೋದು ನಿನಗೆ ಅನುಭವ ಬರ್ತದೆ. ಈ ಶರೀರದ ಹಂಗೆ ಇಟ್ಕೊಂಡು ಕುಂತ್ರೆ ಹಂಗ್ರಿ ಅದು. ನಾವು ಸಣ್ಣೊಂದಿರ್ತ ಯಾವ ಸಾಧು ಸನ್ಯಾಸಿಗೂ ನಮಸ್ಕಾರ ಮಾಡಿಲ್ಲ ಮತ್ತು ಮಾತಾಡ್ಸಕ್ಕೂ ಹೋಗಿಲ್ಲ ಅಂದರು ಅಜ್ಜವರು. ಅವ್ರ ಸಂಪರ್ಕನೇ ಇಲ್ಲ ಯಾವ ಸಾಧು ಸನ್ಯಾಸಿಗಳು ಸಣ್ಣೊಂದಿರ್ತಾರೆ. ವಿಷಯದ ಮುಖಾಂತರ ಆನಂದ ತೋರ್ತದ ಅಂತಿರಲ್ಲ, ಆ ಆನಂದ ಎಲ್ಲಿದು ಅಂತ ಸ್ವಲ್ಪ ನಿತ್ತ ನೀವು ವಿಚಾರ ಮಾಡಿದ್ರೆ ಹೊಳಿತೀವಿ. ಯಾವುದೇ ಇಂದ್ರಿಯ ಮತ್ತು ವಿಷಯಗಳ ಸಂಪರ್ಕ ಹೋಗೋ ಮೂಲಕ ಆನಂದ ತೋರ್ತದೆ ಅಂತಿರಲ್ಲ, ಆ ಆನಂದ ಇಚ್ಛಿತ ವಸ್ತು ಸಿಕ್ಕೂಡಲೇ ಮನುಷ್ಯನ ಹರಿದಾಟ ನಿಲ್ತದೆ. ಅಲ್ಲಿ ಮನಸ್ಸು ನಿಶ್ಚಲ ಆಕೈತಿ. ಆ ನಿಶ್ಚಲ ವೃತ್ತಿಯೊಳಗೆ ತನ್ನ ಆನಂದ ತನಗಣಬೇಕು. ವಿಷಯದಿಂದ ಶಕ್ತಿ ಅಂತ ಇದಕ್ಕೆ ಭ್ರಮ ಆಗೈತಿ. ಏನು ಯಾವ ವಿಷಯದಲ್ಲಿಯೂ ಅದಿಲ್ಲ, ನಿನ್ನೊಳಗೆ ಇದ್ದದ್ದು ಅದು. ಮನಸ್ಸು ನಿಶ್ಚಲ ಆದಾಗ ಅದು ಅನುಭವ ಬರ್ತದೆ. ಯಾವಾಗ ಮನಸ್ಸು ನಿಶ್ಚಲ ಆಕೈತಿ ಆವಾಗ ನಿನ್ನ ಆನಂದ ನಿನಗೆ ಅನುಭವ ಬರ್ತೈತೆ ಹೊರತು ವಿಷಯದಾಗ ಇಲ್ಲೇ ಇಲ್ಲ. ವಿಷಯದಾಗ ಆನಂದ ಇದ್ರೆ ಅವನೇ ಆಗ್ಬಿಡ್ತಿತ್ತು, ಬೇಸರಕ್ಕೋಗಿಲ್ಲ. ಆ ವಿಷಯ ಇಲ್ದಲ್ಲೇ ನಮ್ಗೆ ಆರಾಮ ಅನುಭವ ಬರಬಾರ್ದಾಗಿತ್ತು. ಅದ್ರಾಗ ಜಾರಿದಿದ್ರೆ ನಿದ್ದೆ ಎತ್ತಾಗ ಆರಾಮದಿಯಲ್ಲಿ ಯಾವ ವಿಷಯ ಇತ್ತಂಗಾರಲ್ಲಿ, ಯಾವ ವಿಷಯಗಳ ಸಂಪರ್ಕ ಇಲ್ಲವಲ್ಲೇ ನೀವು ಆರಾಮದಿಯಲ್ಲಿ. ಅಂದಿಂದ ಅವುಗಳಿಂದ ಇಲ್ಲ ಅಂತ ಆರಾಮು. ಜಗತ್ತಿನ ಯಾವ ವಿಷಯ ವಸ್ತುಗಳನ್ನು ಅವಲಂಬಿಸಿಕೊಂಡಿಲ್ಲ, ಅದು ಸ್ವತಂತ್ರವಾದದ್ದು. ಏನು ವೃತ್ತಿ ವಿಷಯದ ಆಕಾರ ಆದಾಗ ಆನಂದದ ಆಕಾರ ಇಲ್ಲ, ಆನಂದದ ಆಕಾರ ಆದಾಗ ವಿಷಯದ ಆಕಾರ ಇರ್ತದೆ. ಇಚ್ಛಿತ ವಸ್ತು ಸಿದ್ಧಿಸಿದಾಗ ಸಾತ್ವಿಕ ಬುದ್ಧಿ ಯೋಗದೊಡನೆ ಜೀವಭೋಗವೆನಿಸಿ ತೋರ್ಪ ಸುಖವೇ ನಿಜ ಸುಖವೇ ಅಂತ ಅವಾಗ ಮನಸ್ಸು ನಿಶ್ಚಲ ಆಕೈತಿ. ಆ ನಿಶ್ಚಲ ವೃತ್ತಿಯೊಳಗೆ ಆನಂದ ಅಭಿವ್ಯಕ್ತ ಆಗ್ತದೆ. ಏನು ಆನಂದದ ಗುರುತಿಡಾಕ್ ಬರ್ತೈತೇನ್ರಿ? ಅದಕ್ಕೆ ಯಾವ್ದಾರ ಬಣ್ಣ ಯಾವ್ದಾರ ಆಕಾರ ಐತೇನ ಅದಕ್ಕೆ ಆನಂದಕ್ಕೆ? ಸಂಕೇತ ಹಾಕ್ಕೊಂಡ್ರೆ ಅದು ಸಂಪನ್ಗಿರಿ ಏನದು? ನೀವು ಸಂಪನ್ನದನ್ನು ಗುರುತು ಹಿಡಿಯಕ್ಕೆ ಯಾವ ಸಂಕೇತ ಬೇಕಾಗೈತೆ ಹೇಳಿ? ಬಾಹ್ಯ ಸಂಕೇತದಿಂದ ಮನುಷ್ಯನ ಹಿಂಗದನ್ನು ಗೊತ್ತು ಹಿಡಿಯಕ್ಕೆ ಬೇಕತ್ತೇನೋ? ಯಾರು ಬೇಕಾದವ್ರು ಹಾಕೋಬಹುದು ಅದನ್ನು. ಕ್ಯಾಮಿ ಯಾಕ್ರಿ ಲಪುಟ್ರನ್ನು ಹಾಕೋತಾರಿಲ್ಲ? ಅದನ್ನ ಮ್ಯಾಗಿಂದ ನಿರ್ಣಯ ಮಾಡೋಕ್ಕಾಗೋದಿಲ್ಲ. ಅವನು ಪೋಷಾಕಿನ ಮ್ಯಾಗಿಂದ ಮನುಷ್ಯನ ನಿರ್ಣಯ ಮಾಡೋಕ್ಕಾಗೋದಿಲ್ಲ. ಇವ್ ಸಾಧು ಅದಾನು ಇವ್ ಚೋದು ಅದಾನು ಅಂತ ಏನು ಗೊತ್ತಾಕೈತಿ? ಎಲ್ಲಿ ಬೋಳ್ಸಿರ್ ಗೊತ್ತಾಕೈತೇನೆ? ಏನು ಗಡ್ಡ ಬಿಟ್ಟ ನೀವು ಕೂದಲ ಬಿಟ್ಟಾನಂದ್ರೆ ಸಾಧು ಹಾಕಣನು? ಪಟ್ಟ ಬಡ್ದಾನಂದ್ರೆ ಇವತ್ತಿ ಪಟ್ಟ ಎಲ್ಲರೂ ಹಚ್ತಾರೆ, ಎಲ್ಲ ತುಡುಗರು ಹಚ್ತಾರೆ, ಲಪುಟ್ಗಿರಿ ಮಾಡೋರು ಹಚ್ತಾರೆ. ಯಾಕ್ರಿ ಅದನ್ನು ಹಾಕ್ಕೊಂಡ್ಬಿಟ್ರೆ ನೀ ಸಾಧು ಆಗಿಬಿಟ್ಟೇನು? ಇವತ್ತಿ ಪಟ್ಟ ಬಡ್ಕೊಂಡು ಕುಂತ್ಬಿಟ್ರೆ ಹೋಗಿಬಿಡ್ತೈತೆ. ಯಾಕೆ ಒಂದು ತುಡುಗು ಮಾಡ್ಬೇಕನ್ನೋ ಬುದ್ಧಿ ಎಲ್ಲ ನಾಶ ಆಗಿಬಿಡ್ತೈತಿ ಇವತ್ತಿ ಹಚ್ಚಿಬಿಟ್ರೆ. ಹಂಗಿದ್ರೆ ಎಲ್ಲರೂ ಸೋಗ್ ಹಾಕೊಂಡ್ಬಿಟ್ರೆ ಸಾಧುಗಳಾಗ್ಬಿಟ್ಟಿದ್ರಲ್ಲ ಎಲ್ಲರೂ. ಸೋಗಿಗೆ ಎಲ್ಲ ಆಸೆಗಳೆಲ್ಲ ಹೋಗ್ಬಿಡ್ತಾವೆ ಸೋಗ್ ನೋಡಿ. ಯಾಕ್ರಿ ಭೋಗಲಾಲ್ಸ ಎಲ್ಲ ಸತ್ಯನಾಶ ಆಗಿ ಹೋಗ್ತಾವೆ.
ಸೋಗ ಹಾಕಿಬಿಟ್ರೆ ಹಂಗಾದ್ರೆ ಚಲೋ ಅಲ್ಲ. ಮುಗಿಯವನು ಕೇಳಿರ್ಬೇಕಾರೆ ಸೋಗ ಹಾಕಿದವ್ರನ್ನ ಏನು ಸೋಗಿ ಸೋಗಿ ಹೆದರಿ ಹೋಗ್ಯಾವ ನೋಡಿ ಕಾಮ ಕ್ರೋಧಾದಿಗಳೆಲ್ಲವು. ಆ ಬೆಂಕಿ ಇದ್ದಂಗ್ರಿ ಅಂತಿರ್ತಾರ ಅವನು. ಯಾಕ್ರಿ ಬೆಂಕಿ ಅಂತ ಕ್ಯಾವಿ ಅಂದ್ರೆ ಎಲ್ಲ ಭಸ್ಮ ಆಗಿ ಹೋಗ್ತಾವೆಲ್ಲ ಕಾಮನೆಗಳು ಹೋಗ್ಯಾವು. ಮತ್ತೆ ಎದಕ್ಕೆ ಹಾಕಿ ಅವನು ಯಾರು ಹೇಳಿದ್ರೆ ನಿನಗೆ ಸೋಗ ಹಾಕಿರಿ ಇವೆಲ್ಲ ಹೊಕ್ಕವಂತ? ಸೋಗ ಹಾಕದೇ ಇರುವುದರಿಂದ ಬಂದಿಲ್ಲ ಅವು ನಮ್ಗೆ ಕಾಮಕ್ರೋಧಾದಿಗಳು. ಯಾಕ್ರಿ ಅಜ್ಞಾನದಿಂದ ನಮ್ಮಲ್ಲಿ ಉದಯ ಆಗ್ಯಾವು. ಅವು ಜ್ಞಾನದಿಂದನೇ ನಾಶ ಆಗೋದು. ಏನು ನೀ ಸೋಗ ಹಾಕೋದು ಎದ ಸಂಬಂಧ ಹಂಗಾರೆ? ಉದರ ನಿಮಿತ್ತಂ ಬಹುಕೃತ ವೇಷಂ. ಹೊಟ್ಟಿಪಾಡಿಗಾಗಿ ಸೋಗ ಹಾಕೊಂಡು ಬರ್ತಾನೆ. ಸೋಗ ಹಾಕೊಂಡು ಇವನೊಂದು ಎರಡು ಶಾಸ್ತ್ರ ಮಾತು ಕಲ್ಕೊಂಡು ಹೋಗ್ಬಿಡ್ತಿದ್ದಾರೆ. ಹೊಟ್ಟೆ ಚಿಂತೆ ಆರಾಮ ಚೈನಿ ನಡೀತಿದ್ದ. ರಾಜ ಮಹಾರಾಜರ ಭೋಗ ಜಕ್ಕಿ ಹೋಗತಿ. ಇವನು ಹೇಳ್ಕೊಂತ ಹೋಗ್ಬಿಟ್ರಿ. ಬರೀ ಹೇಳೋದಷ್ಟ ಕಲಿತೆ ಇರಾಕಾಗ್ಬೇಕಲ್ವ? ವಾಸನ ಹೋದಾಗ ಇರಾಕ್ ಬರ್ತೈತಿ ಆರಾಮಿನ ಭಾವದಾಗ. ಅವು ಹೇಳಕ್ ಕಲ್ತಿ ವಾಸನ ಹೋಗಿರ್ಬೇಕಲ್ಲ. ಅವು ಸಣ್ಣಗ ಹುಳ ಕಡಿದಂಗೆ ಕಡಿತಿರ್ತಾವ ವಾಸನ ಹುಳ. ನೀ ಬಾಯಲ್ಲಿ ಎಷ್ಟು ಶಾನ್ಯ ತನ್ನ ಇದನ್ನ ಪಾಂಡಿತ್ಯ ಪಡೆದೇನಂದ್ರು ಸುಧಾ ಯಾ ಸೋಗಾಗಿರು ಸುಧಾ ವಾಸನ ಹುಳ ಹೃದಯಗಳ ಗತವಾಗಿ ಕಡಿತಿರ್ತಾವ. ಉಂಡ್ರು ಕೊಡುದಿಲ್ಲ, ನಿಂದ್ರು ಕೊಡುದಿಲ್ಲ. ಯಾವ ಹೊತ್ನ್ಯಾಗ ತಗೊಂಡು ಹೋಗಿ ನಿನ್ನ ಹಾಕ್ತಾವ ಹೇಳಾಕ್ತಾವ, ಯಾವ ಮುಖಕ್ಕೆ ಇಡ್ತಾವ. ಅದಕ್ಕೆ ಒಳಗೆ ಬಿಡೋದು ತ್ಯಾಗ. ಒಳಗೆ ಬಿಟ್ಟದ್ದು ಮಂದಿಗೆ ಏನು ಗೊತ್ತಾಗ್ತದೆ? ಅವಂಗೆ ಗೊತ್ತದ. ಅವ್ನು ಸಮಾಧಾನ ಶಾಂತಿ ಇರ್ತದೆ ಬಿಟ್ಟ ಅವಾಗ ಬಿಡು ಬಿಡು ಪುರುಷತ್ನೇ ಅವಾಗ ಅದರ ಸೂತ್ರ ಹತ್ತದ. ಏನು ಅರಿವಿಯೊಳಗೆ ಇರ್ತೈತೆ ಅದು ಸಂಪನ್ನಿಗಿದೆ. ವಿವೇಕ ಉದಯ ಆದಾಗ ಬರ್ತೈತಿ ಇದೆಲ್ಲ. ನಮ್ಗೆ ವಿವೇಕ ಪ್ರಧಾನ ಅಂದಾರಿಲ್ಲ. ವಿವೇಕ ಪ್ರಧಾನ ನೀತಿಯುಕ್ತ ವೈರಾಗ್ಯ ಸಮೇತ ಜ್ಞಾನ ಸಮಾಧಿಯನ್ನು ಹೊಂದಿದಾಗ ನಮ್ಮ ಕೆಲಸ ಮುಗಿದಂಗೆ. ಏನು ಅನ್ಯ ಕಲ್ಪನೆಗಳನ್ನು ನಿಯಮ ಮಾಡ್ಕೊಂಡಿರೋ ಏನ ಈಶ್ವರ ಬಂದು ಮಾಡ್ಯಾನ? ನೀನ ಮಾಡಿದ್ದದಿಲ್ಲ. ನಿನ್ನ ಕಲ್ಪನಾದಾಗ ನೀನಾಗ ತಯಾರು ಮಾಡ್ಕೊಂಡು ಕುಂತೀವಿ. ತಾನ ತನ್ನ ಅಜ್ಞಾನದಿಂದ ನಾನು ಜೀವದೇನಂತ ಕಲ್ಪಿಸ್ಕೊಂಡ ನನಗೆ ಬಂದ ಮೋಕ್ಷಗಳದಾವ ಅಂತ ತಿಳಿದು ತಾನ ಅದ್ರ ಬೆನ್ನು ಹತ್ಯಾನ. ಅನ್ಯಥಾ ತಿಳುವಳಿಕೆಯನ್ನು ಮಾಡಿಕೊಂಡ ಅಜ್ಞಾನದೊಳಗಿನ ವ್ಯವಹಾರಕ್ಕೆ ಬೆನ್ನು ಹತ್ಯಾನ. ಗುರುಗಳು ಅನಿಮಿತ್ತ ಬಂಧುಗಳು. ಯಾವ ನಿಮಿತ್ತ ಇಲ್ಲೂಲೇ ಅವ್ರ ಬಂಧುಗಳಾಗಿತ್ತು. ನಾವು ಬಂಧುಗಳು ಒಂದು ನಿಮಿತ್ತ ಅಂದ್ರೆ ಹೆಣ್ಣಾರ ಕೊಟ್ಟು ಗಂಡಾರ ಅದ ತಗೊಂಡಾರ. ಯಾಕ್ರಿ? ನಿಮಿತ್ತದ ಒಂದು ಯಾವುದೇ ಒಂದು ಬಂಧುಗಳಾಗಿರ್ತೇವೆ. ಅವ್ರ ಅನಿಮಿತ್ತ ಬಂಧುಗಳು. ಯಾವ ವಿಷಯಗಳ ಸಂಬಂಧ ಇಲ್ಲೂಲೇ ಅವ್ರ ಬಂಧುಗಳು, ಅವ್ರ ಹಿತೈಷಿಗಳು. ನಮ್ಮ ರಕ್ತ ಸಂಬಂಧದಿಂದರ ಇರ್ತಾವೆ ಹೌದಿಲ್ಲ. ಆದ್ರೆ ಯಾವ ಸಂಬಂಧ ಇಲ್ಲೂಲೇ ಅನಿಮಿತ್ತ ಬಂಧು. ಯಾವ ನಿಮಿತ್ತ ಇಲ್ಲ ಅವನು ಬಂಧು ಹಿತೈಷಿಗಳಾಗಿರ್ತಾರ ಏನು ಗುರುಗಳು. ಉಳಿದವ್ರ ಬಂಧುಗಳೆಲ್ಲ ನಿಮಿತ್ತ ಬಂಧುಗಳು. ಅವರು ಅನಿಮಿತ್ತ ಬಂಧುಗಳು ಅಂದ್ರೆ ಗುರು ಒಬ್ಬನ. ವಿಶ್ವ ಅನ್ನೋದೆಲ್ಲ ನಿನ್ನ ಕಲ್ಪನಾದೊಳಗದ. ಎಷ್ಟು ಹೆದರಿರಲ್ರಿ ಬ್ರಹ್ಮದನ, ಈಶ್ವರದನ, ಶಕ್ತಿ ಅದಳ, ಮಾಯಾ, ಗಣಪತಿ ಐತಿ ಅಂತ. ಯಾವುದೂ ಇಲ್ಲ, ಎಲ್ಲವೂ ಭ್ರಮ. ಏನು ನಿನ್ನ ಹೊರತು ಯಾವುದೂ ಇಲ್ಲ. ಏನು ಆತ್ಮಾತಿರಿಕ್ತ ಪದಾರ್ಥ ನ ವಿದ್ಯತೆ. ಅದು ಆತ್ಮ ಅಂದ್ರೆ ತಾನು, ತನ್ನ ಹೊರತು ಇನ್ನೊಂದಕ್ಕೆ ಅಸ್ತಿತ್ವ ಯಾವ ದೇವರು ಜನರು ಇಲ್ಲ. ಜರ ದೇವರು ಅದಾನ ಅಂತೀರೋ ಇಲ್ಲ ಅಂತೀರೋ ನೀವು ಅಂತಿದ್ದು ಕೇಳಿದ ಪ್ರಶ್ನೆ. ನೀ ಅದಿ ಇಲ್ಲ ನೋಡ್ಕೊಂಡ್ರೆ ಮೊದಲು ನೀ ಅದಿ ಇಲ್ಲ ನೋಡ್ಕೊ, ಹಿಂದಾಗಡೆ ದೇವ್ರ ಸುದ್ದಿ. ನೀ ಇದ್ದಾಗ ದೇವರು ಜನರು ಅನ್ನೋ ಭಾವ. ನೀ ಇರ್ಲಿಲ್ಲ ಅಂದ್ರೆ ಎಲ್ಲಿದೆ?
ಹೌದು. ನೀ ನಿನ್ನಲ್ಲೇನ ಅದಾವೆಲ್ಲ ಇವು ತೋರ್ತಾವ ಅಡಗ್ತಾವ. ಅಂದ್ರೆ ಯಾವಾಗಲೂ ಇದ್ದದ್ದು ನಿನ್ನ ಸ್ವರೂಪ. ದೇವರು ಜನರು ನಿನ್ನ ಮನುಷ್ಯನ ಒಂದೊಂದು ಗುಂಪಿನ ಒಂದು ಕಲ್ಪನಾ ಅವೆಲ್ಲ. ಒಂದೊಂದು ಖಂಡದ ಒಂದೊಂದು ಹರಿಹರ ಬ್ರಹ್ಮಾದಿಗಳನ್ನ ಒಂದು ಖಂಡದಾಗ ಮಾಡ್ತಾರೆ, ಮತ್ತೊಂದು ಖಂಡದಾಗ ಇಲ್ಲ. ಏನು ಹಂಗಂದ್ರೆ ಅಂತಾರೆ ದೇವಿ ಅದಳ ಲಕ್ಷ್ಮೀ ಪೂಜೆ ಮಾಡ್ತೀನಿ ಬೇರೆ ದೇಶದವ್ರಿಗೆ ಐತಾವನ್ರಿ ಇವು ಲಕ್ಷ್ಮೀ ಪೂಜೆ ಅದು ಮಾಡೋದು ಅದಾವ. ಏನು ಹಂಗಾರೆ ಹೆಂಗ್ಸನ ಅದು ಲಕ್ಷ್ಮಿ ಅಂದ್ರೆ ಅಂತಾರೆ. ನಾವು ಹೆಣ್ಣಿನ ರೂಪ ಕೊಟ್ಕೊಂಡು ಕುಂತೀವಿ. ಪೂಜೆ ಮಾಡ್ತಾವಿಲ್ಲ, ಲಕ್ಷ್ಮೀ ಪೂಜೆ ಮಾಡಿ ದರಿದ್ರತನ ಹೋಗ್ಬಲ್ದಲ್ಲ. ಪಾಶ್ಚಿಮಾತ್ಯರು ಯಾವ ಲಕ್ಷ್ಮೀ ಪೂಜೆ ಮಾಡ್ತಾರೆ ಹಂಗಾರೆ ಅವರು? ಚೌಕಾರಿಕೆ ಐತೆ ಅವ್ರಿಗೆ, ಹೌದಿಲ್ಲ? ಪೂಜೆ ಮಾಡ್ತಾರನ ಅವರು? ಇದು ಒಂದು ಇದು ಒಂದು ಭ್ರಮಾನ ನಿನಗೆ. ಲಕ್ಷ್ಮಿ ಅಂತೇಳಿ ಅದನ್ನು ಪೂಜೆ ಮಾಡೋದು ಏನೇನು ಬಂದ್ಬಿಡ್ತೈತೆ ನಿನಗೆ ಸಂಪತ್ತು ಪೂಜೆ ಮಾಡ್ಕೊತ ಕೂತ್ರೆ. ಹಾಂ, ದುಡ್ದಾಗ ಬರ್ತೈತೆ ಅದು, ಆ ಪ್ರಕಾರ ಪ್ರಯತ್ನ ಮಾಡಿದಾಗ ಬರ್ತೈತೆ ಅದು. ಬರೀ ಆ ಹೆಂಗ್ಸ ಅಂತ ಹೇಳ ಕಲ್ಪನಾ ಮಾಡ್ಕೊಂಡು ಪೂಜೆ ಮಾಡ್ಕೊಂತ ಅದಕ್ಕೆ ಏನೇನು ಹೂವಿನ ಸಾರಿ ಹಣ್ಣು ಹಂಪಲಾದ ಯಾಕ್ರಿ ಮುತ್ತೈದಾರನಿಟ್ಟು ಲಕ್ಷ್ಮಿಗೆ ನಡ್ಕೊ ಏನು ಮಾಡ್ಯಾರಪ್ಪ ಇದು? ಏನು ಮಾಡೋ ಹುಚ್ಚೂರು ಸಂತಿ ಮಾಡ್ಕೊಂಡು ಈ ಲಕ್ಷ್ಮೀ ಪೂಜೆ, ಹೌದಿಲ್ಲ? ಅದು ಹಾಕೈತೇನ? ಅದು ಮೂಢ ನಂಬಿಕೆ ಇದೆ. ಏನು ಕಲ್ಪನಾ ಮಾಡ್ಕೊಂಡು ಕುಂತೀವಿ ಏನು ಹೇಳ್ತೀವಿ? ಸಂಕುಚಿತ ದೃಷ್ಟಿ ಇದ್ದವ್ರಿಗೆ ಏನು ಹೇಳ್ತೀವಿ? ವಿಶಾಲ ದೃಷ್ಟಿ ಬೇಕು. ಇಡೀ ವಿಶ್ವದ ಮಾನವರಿಗೆಲ್ಲ ಉಪಯೋಗ ಬರ್ಬೇಕಾದ್ರೆ ನೀನು ಲಕ್ಷ್ಮಿ ಒಂದು ನೀನು ಇಂಡಿಯಾದ ಕಲ್ಪಿಸ್ಕೊಂಡೆ, ಅದು ಒಂದು ಗುಂಪಿನ ಕಲ್ಪಿಸ್ಕೊಂಡೆ. ಜ್ಞಾನಿಗಳು ಅದನ್ನು ಕಲ್ಪಿಸ್ಕೊಳ್ಳಿಲ್ಲ ಲಕ್ಷ್ಮೀ ದೇವಿ ಅಂತ. ಏನು ಮಾಡವ? ಅಜ್ಞಾನದೊಳಗೆ ತೋರಿದ್ದವು. ಏನು ಅದನ್ನೆಲ್ಲ ಮರೆತು ನಿಜದ ಕಡೆ ಲಕ್ಷ ಕೊಟ್ಟಾಗಿದೆ ಅನುಭವ ಬರ್ತದೆ ಅನ್ನೋದನ್ನು ಕಂಡು ಹಿಡಿದ್ರು ಋಷಿಮುನಿಗಳು. ಅದನ್ನ ಹೇಳಿರವರು, ಅದ್ರ ಬಗ್ಗೆನ ಹೇಳ್ಕೊಂತ ಕೇಳ್ಕೊಂತ ದೇವಿ ಅದಾಳ, ಲಕ್ಷ್ಮಿ ಅದಾಳ, ಗಣಪತಿ ಐತೆ ಅಂತ, ಇರ್ಭದ್ರ ಐತೆ, ಏನೇನೇನೋ ಕಲ್ಪಿಸ್ಕೊಂಡು ಅದನ್ನು ಮಾಡಲಿ. ತಲೆ ತುಂಬಲಿಲ್ಲ ಅವರು, ಇಲ್ಲದನ್ನು ಭಯ ಹುಟ್ಟಿಸ್ಲಿಲ್ಲ ಅವರು. ಯಾವುದು ಹೆದರಿಕಿರಬಾರ್ದು, ಆರಾಮಿರ್ಬೇಕಪ್ಪ. ಭಯಭೀತಿ ಕಳ್ಕೊಂಡಾಗ ನಿನ್ನ ನಿಜದ ಜ್ಞಾನವನ್ನು ಮಾಡು. ಬಾಕಿದು ಏನು ಮಾಡಿದ್ರು ನೀನು ಭಯಭೀತಿ ಹೋಗ್ಬೇಕು. ಎಲ್ಲ ವ್ಯರ್ಥ ನೀ ಮಾಡೋದಿಲ್ಲ. ಏನು ನಿನ್ನ ನಿಜವನ್ನು ನೀ ನಿಜದ ಎಚ್ಚರಿಕೆಯನ್ನು ಮಾಡಿಕೊಂಡಾಗ ಎಲ್ಲ ಭಯಭೀತಿಯಿಂದ ನಿನಗೆ ಬಿಡುಗಡೆ ನೋಡಿ. ಮೊದಲು ಅದನ್ನು ಮಾಡ್ಕೊ. ಇಲ್ಲಾಂದ್ರೆ ಮತ್ತು ಭಯದಾಗ ಬಿದ್ದು ಹೊಳ್ಯಾಡುದು ನೀನು. ಭಯಭೀತಿ ಹೋಗುದು ನಿನಗೆ. ಜೀವ ಈಶಾ ಜಗತ್ತು ಅನ್ನೋದಿಲ್ಲ ನಿನ್ನ ಕಲ್ಪನಾದ ಹೋಗಿಂದ. ಜ್ಞಾನಿಗಳು ಹೆಂಗೆ ಇದನ್ನೆಲ್ಲ ತಿಳ್ಕೊಂಡು ಈ ಅನ್ಯ ಭಾವನೆಗಳನ್ನೆಲ್ಲ ಕಳ್ಕೊಂಡ್ರು, ಅವರಂಗ ನಾವು ತಿಳ್ಕೊಂಡು ಆ ಸ್ಥಿತಿ ಪಡಿಲಿಕ್ಕೆ ನಿರಂತರ ಪ್ರಯತ್ನ ಮಾಡಬೇಕು. ಮಹಾತ್ಮರಂದ್ರೆ ಶರೀರ ಅಂತ ತಿಳ್ಕೊಂಡು ಕುಂತೀಯ, ಶರೀರದ ಗೊಂಬೆ ಇಟ್ಕೊಂಡು ಕುಂತು ಬಿಡೋರು. ಆ ಜ್ಞಾನಗತಿ ನಿನಗೆ. ನಿನ್ನ ಜ್ಞಾನ ನಿನಗಾಗಬೇಕಾದ್ರೆ ನೀನು ಅಲ್ಲದ್ದು ಯಾವುದೋ ನೀ ಯಾರು ಮೊದಲು ಪರಿಶೀಲನೆ ಮಾಡಿ ನೋಡ್ಕೊ. ನೀನು ಅಲ್ಲದ್ದೇನೆಲ್ಲ ಕೈ ಬಿಟ್ಟಾಗ ನಿನ್ನ ಅರಿವು ನಿನಗಾಕೈತಿ. ನೀ ಅಲ್ಲದನ್ನೆಲ್ಲ ಕೈ ಬಿಟ್ರೆ ನೀ ಏನದಿ ಅದ ಇರ್ತೈತಿ. ಕಳೆದು ಉಳಿದ ಉಳಿಮೆಯೇ ತಾನು ಒಂದು. ಎಲ್ಲವನ್ನ ಅಲ್ಲಗಳದು ನಿಂತಾಗ ತನ್ನ ಇರುವಿನ ಅನುಭವ ಮಾಡ್ಕೊಳಕ್ ಬರ್ತೈತೆ ನಾವು. 8 ವರ್ಷ ಸಮಾಧಿ ಒಳಗಿದ್ದ ಬುದ್ಧ, ರಮಣರು 2 ವರ್ಷ ಇದ್ರು ಸಮಾಧಿ ಒಳಗೆ. ಏನು ಧ್ಯಾನ ಕೂತ ಸಮಾಧಿಯನ್ನು ಹೊಂದದ ಹೊರತಾಗಿದ್ರೆ ಜ್ಞಾನ ಆಗೋದನ್ನಿಲ್ಲ. ಆಕೈತಿ ಅಂದ್ರೆ ಅದು ತಪ್ಪು, ಯಾರಿಗೂ ಆಗಿಲ್ಲ. ಧ್ಯಾನವನ್ನು ಮಾಡದ ಹೊರತಾಗಿ ಸಮಾಧಿ ಹೆಂಗೆ ಹತ್ತದೆ? ಚಂದಾಳ ಗೊಂಬಿಗತೆ ಅಡ್ಡಾಡಿದ್ರೆ ಕೆಲಸ ಆಗೋದಿಲ್ಲ. ಒಮ್ಮಿಲ್ಲ ಒಮ್ಮೆ ಮನಕಾಲ ಗಟ್ಟಿಗಟ್ಟುವ ಮಠ ಕುಂತಾಗ ಕೆಲಸ ಆಗೋದಿಲ್ಲ. ಕುಂತ ಜಗ ಬಿಟ್ಟು ಏಳಬಾರದು ಅಂತ ಒಂದು ದೃಢ ನಿಶ್ಚಯ ಮಾಡಿ ಕಡೆಗೆ ಬುದ್ಧ ಅದ ಕೆಟ್ಟ ಕಡೆಯನ್ನು ಕುಂತ ಜಗ ಬಿಟ್ಟು ಹೋಗ್ಲಿದ ಅಂತ ಒಂದು ಕಠೋರವಾದಂಥ ನಿರ್ಧಾರ ಮಾಡಿದ. ಅವಾಗ ಅವನಿಗೆ ಜ್ಞಾನೋದಯ. ಏನು ಅವಾಗೇನಾರ ದಾರಿ ಹಿಡಿದೈತಿ ಸ್ವಲ್ಪ.
ಏನು ಶರೀರ ತಾನಲ್ಲ ಅಂತ ಮನನ ಮಾಡೋ ಹೊತ್ನ್ಯಾಗ ಅಲ್ಲಿ ಆಗ್ನೇಯ ಚಕ್ರಾದಿಗಳು ಯಾಕೆ ಬರ್ತಾವ್ರಿ ಇಲ್ಲಿ? ಈಗ ಕಲ್ಪಿಸ್ಕೊಂಡಿ ಅವನ್ನ, ಹೌದಿಲ್ಲ? ಈ ಚಕ್ರಗಳನ್ನು ಅವು ಮಾಡ್ತಾವು. ಈ ಪ್ರಾಣಾಯಾಮ ಮಾಡ್ಬೇಕಾದ್ರೆ ಕುಂಭಕ ಮಾಡೋದು, ಸುಷುಮ್ನಾನ, ಇವನ್ನೆಲ್ಲ ನಾಡಿಗಳು ಅದಾವ. ಇವು ಆಗ್ನೇಯ ಚಕ್ರಗಳು ಅದಾವ ಅಂತೆಲ್ಲ. ಈ ಚಕ್ರಗಳನ್ನು ಶರೀರ ಭಾವ ನೀನ ಕಲ್ಪಿಸ್ಕೊಂಡು ಎಲ್ಲಿದಾವ? ಅವ್ನು ಬಿಚ್ಚಿ ನೋಡಿದ್ರೆ ಏನು ಇಲ್ಲ ಇಲ್ಲ. ನಿನ್ನ ಭಾವದೊಳಗೆ ಅದಾವ, ಕಲ್ಪನಾದಾಗ ಮಾಡ್ಕೊಂಡು ಕುಂತೀವಿ ಅವನ ಮೇಲೆ. ಏನು ನಿತ್ಯ ಶ್ರವಣ ಮನನ ನಿಧಿಧ್ಯಾಸನ ಮಾಡೋದ್ರಿಂದ ವಿಪರೀತ ಭಾವನೆ, ಸಂಶಯ ಭಾವನೆ, ಅಸಂಭಾವನೆಗಳೆಲ್ಲ ನಿವಾರಣೆ ಆಗ್ಕೊಂಡ್ಬಿಡ್ರಿ. ಏನು ತನ್ನನ್ನು ತಾ ಹೊಂದಾಕ ಎಲ್ಲಿಗೂ ಹೋಗ್ಬೇಕಾಗಿಲ್ಲ. ಎಲ್ಲಾರು ಹೋಗೋದಿದ್ರೆ ದಾರಿ ಬೇಕಾಗೈತಿ. ತನಗೆ ತಾನ ದಾರಿ, ತನಗೆ ತಾನ ಗುರಿ. ಇಲ್ಲಿ ಹೋಗೋದು ಗಮನ ಕ್ರಿಯೆ ಇಲ್ಲ. ಎಲ್ಲಿ ಹೋಗ್ಬೇಕಾಗಿಲ್ಲ, ಏನಾರ ಮಾಡಬೇಕಾಗಿಲ್ಲ. ಇದ್ದಲ್ಲೇ ಇದ್ದಕ್ಕಿದ್ದಂಗೆ ಅದನ್ನು ತಿಳ್ಕೊಂಡ ಅನುಭವ ಮಾಡ್ಕೋಬೇಕಾಗೈತಿ. ಏನು ಮನಿಮಾರೆಲ್ಲ ಬಿಟ್ಟು ಅದಕ್ಕಾಗಿ ನಿಂತೇನಂದ್ರೂ ಸುಧಾ ಮಾಡ್ಕೊಳ್ಳೋದು ಭಾಳ ಕಠಿಣ ಅದ. ಏನು ಎಲ್ಲ ಬಿಟ್ಟು ಅದಕ್ಕೆ ನಿಂತೇನಂದ್ರೂ ಅವಾಗ ಆಗೋದು ಕಠಿಣ ಅದು. ಎಲ್ಲೋ ಒಬ್ಬ ಹಿಂದಿನ ಜನ್ಮದ ಒಂದು ಸಂಸ್ಕಾರ ಬಲ ಬೇಕು. ಇದಕ್ಕೆ ಈಗಿನ ಸರಿಯಾದ ಮಾರ್ಗದರ್ಶನ ಬೇಕು, ಅದಕ್ಕೆ ತಕ್ಕ ಪ್ರಯತ್ನ ಬೇಕು. ಅಂದ್ರೆ ಕೆಲಸ ಆಕೈತಿ ನೋಡಿ. ನಾಮಗಳ ಭಿನ್ನ ಆದರೂ ಅದು ದಾರಿ ಭಿನ್ನ ಆಗೋದು. ಏನು ಒಂದೇ ವಸ್ತುವಿಗೆ ಅನೇಕ ನಾಮಗಳನ್ನು ಇಟ್ಕೊಂಡು ಕುಂತಾರೆ. ನಂದು ಬೇರೆ ಅಭಿಮಾನ ಹಿಡ್ತಿ, ನಾಮರೂಪಗಳ ಅಭಿಮಾನ ಹಿಡ್ಕೊಂಡು ನೀವು ಗುಂಪು ಮಾಡ್ಕೊಂಡು ಕುಂಡಿರ್ತೀವಿ. ನಿಜವಾಗಿ ತಿಳಿದವ ಅದು ನಾಮ ರೂಪ ಎಲ್ಲ ಕೈ ಬಿಟ್ಟು ಇರುವಿನ ಕಡೆ, ಸದ್ವಸ್ತುವಿನ ಕಡೆ ಲಕ್ಷ ಕೊಡ್ತಾನೆ. ಅವ್ನು ಗುಂಪು ಮಾಡ್ಕೊಳಕ್ಕೆ ಹೋಗೋದಿಲ್ಲ. ನಿಮ್ಮ ಪದಾರ್ಥ ವಿಜ್ಞಾನ ಶಾಸ್ತ್ರದಿಂದ ನಿಮ್ಮ ಇರುವಿಕೆಗೆ ಏನಾರ ಲಾಭ ಆಗೈತೆ ನೋಡ್ತೀರಿ? ಏನೂ ಇಲ್ಲ. ಈ ಮನೆಯಿಂದ ಬಯಲಿಗೆ ಏನು ಲಾಭ ಅದ ಹೇಳಿ? ಶರೀರ ಎಂದ ಲಾಭ ಕೊಟ್ಟದ್ದು ಇದು ನಮಗೆ? ಎಲ್ಲರೂ ಇದರಿಂದ ದುಃಖವನ್ನು ಹೊಂದ್ಯಾರಿಲ್ಲ. ಶರೀರ ತಾದಾತ್ಮ್ಯ ಭಾವ ಇಟ್ಕೊಂಡವರೆಲ್ಲರೂ ದುಃಖವನ್ನು ಹೊಂದ್ಯಾರ. ಎರಡು 220 ಉಪನಿಷತ್ತುಗಳದಾವು. ಅದರೊಳಗೆ 108 ದಶಮ ಪೂರ್ವತಾಪನಿ ಉಪನಿಷತ್ತು ಮತ್ತು ದಶಮ ಉತ್ತರ ತಾಪನಿ ಉಪನಿಷತ್ತು ಅಂತ ಇವುಗಳ ಮ್ಯಾಗಿಂದ ದಶಮ ಶಬ್ದದ ಅರ್ಥ ಹೇಳಿತ್ತು. ಶಿವ ಅಂದ್ರೆ ಜ್ಞಾನ. ಅದರ ಬಗ್ಗೆ ನಮ್ಮ ಬಗ್ಗೆ ಇದ್ದ ಜ್ಞಾನವನ್ನು ನಾವು ಮಾಡ್ಕೋಬೇಕು ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ. ಏನು ಅದು ಬಹಳ ಮಹತ್ವದ. ಅರಿವು ಇರುವ ಆನಂದ ಪಂಚಭೂತಾದಿಗಳ ಕಾರ್ಯ ಅಲ್ಲ ಅದು. ಅರಿವು ಇರುವ ಆನಂದಕ್ಕೆ ಪಂಚಭೂತಾದಿಗಳಿಂದ ಏನೂ ಲಾಭನೂ ಇಲ್ಲ, ಹಾನಿನೂ ಇಲ್ಲ. ಅವೆಲ್ಲ ನಿನ್ನಲ್ಲಿ ತೋರ್ತಾವ, ಅಡಗ್ತಾವ. ಅದಕ್ಕೆ ನಿನಗೇನೂ ಮಾಡಿಲ್ಲ, ಅವು ಮಾಡ್ಲಿಕ್ಕೆ ಆಗೋದೂ ಇಲ್ಲ. ಪಂಚಭೂತಾದಿಗಳು ನಿನ್ನ ಆಧಾರದ ಮೇಲೆ ಅವೆಲ್ಲ ತೋರ್ಯಾವು. ಯಾರು ತನ್ನೊಳಗೆ ಆರಾಮಿರ್ಬೇಕಂತಾರ ಅವ್ರ ಕೆಲಸ ನೋಡಿ. ಭಾಳ ಶಾಂತ ರೀತಿಯಿಂದ ನಾವು ವಿಚಾರ ಮಾಡಿ ಇದನ್ನು ಹೊಂದಬೇಕಾಗಿದೆ. ಈ ಜಾತಿ ಮತಗಳ ಕಲ್ಪನಾ ಏನದಾವಲ್ಲ, ಅವು ವಸ್ತುತಂತ್ರ ಅಲ್ಲ, ಪುರುಷತಂತ್ರ ಅದಾವು. ನಾವು ಕಲ್ಪಿಸ್ಕೊಂಡದ್ದು ಅವು ಜಾತಿ. ಮೂಲತಃ ಅವು ಅಸ್ತಿತ್ವವಿಲ್ಲ ಇಲ್ಲ. ಅವು ಪರಿಶುದ್ಧವಾದ ಮನಸ್ಸಿನಿಂದ ಆ ವಸ್ತುವಿನ ಕಡೆ ಮನಸ್ಸನ್ನು ಹರಿಸಿ ನೋಡಿದಾಗ ಅಲ್ಲಿ ಅನ್ಯ ಯಾವ ಕಲ್ಪನೆಗಳು ಇಲ್ಲ.
ನೀವು ಭಿನ್ನ ಭಿನ್ನವಾಗಿ ಏನೇನು ಕಲ್ಪಿಸ್ಕೊಂಡು ಸದ್ರೂಪವಾದ ಇರುವಿಗೆ ಏನಾರಾಗೈತೆ ಅಂತ ನೋಡ್ಕೊರಿ. ನೀವು ಕಲ್ಪಿಸಿದ್ದು ಯಾವ ಉಳಿದಿಲ್ಲ. ವಸ್ತು ಯಾವ ಪ್ರಕಾರದ ಅದೇ ಪ್ರಕಾರ ವೃತ್ತಿ ಆದಾಗ ಆ ವಸ್ತುವಿನ ತಿಳುವಳಿಕೆ ಅಥವಾ ಜ್ಞಾನ ನಮಗಾಕೈತಿ. ಯಾವ ಬ್ರಹ್ಮವನ್ನು ಯಥಾರ್ಥವಾಗಿ ತಿಳಿತಾನ ಅವನಿಗೆ ಅದರ ಅನುಭವ ಆಕೈತಿ. ಅವ ಬ್ರಹ್ಮನೇ ಇರ್ತಾನೆ. ಬ್ರಹ್ಮವಿದ್ ಬ್ರಹ್ಮೈವ ಭವತಿ ಅಂತ ಬ್ರಹ್ಮವನ್ನು ತಿಳಿದವ ಬ್ರಹ್ಮನೇ ಇರ್ತಾನೆ. ಇರುವಿನ ಕಡೆ ಲಕ್ಷ ಕೊಡೋದನ್ನು ಬಿಟ್ಟು ಬಿಡ್ರಿ. ಏನು ಬಿಟ್ಟೇವೆ ನಾವು ಅದನ್ನು, ಅದ್ರ ಕಡೆ ಲಕ್ಷ ಕೊಡೋದ ಬಿಟ್ಟೇವೆ. ಇರುವಿನ ಕಡೆ ಲಕ್ಷ ಕೊಟ್ಟು ಇರೋರು ಯಾರದಿರಿ? ಶೋಕಪೂರ ಕಲ್ಪಿತ ಸಾಮ್ರಾಜ್ಯವನ್ನು ಕಟ್ಟುವಂತ ಹೊಂಟು ಬಿಟ್ಟೇವೆ. ಏನೆಲ್ಲ ಹುಚ್ಚರ ಸಂತಿ. ನೀ ಕಲ್ಪಿಸ್ಕೊಂಡು ಇದನ್ನ ಆರೋಪ ಮಾಡ್ಕೊಂಡು ಇದ್ರ ಬೆನ್ನ ಹತ್ಯೆ ಹೊಂಟಿ ಬದಿಲ್ಲ. ಸದ್ವಸ್ತುವಿನ ಕಡೆ ಲಕ್ಷ ಕೊಡದೇ ಇದ್ದ ಮೂಲಕ ಇದನ್ನೆಲ್ಲ ಆರೋಪ ಮಾಡ್ಕೊಂಡು ಕುಂತೇವೆ ನಾವು. ಆರೋಪ ಎಲ್ಲ ಪುರುಷ ತಂತ್ರ ಅದನೋ ಇನ್ನು ವಸ್ತು ತಂತ್ರ ಅದನೋ? ಪುರುಷ ತಂತ್ರ ಅದ, ಹೌದಿಲ್ಲ? ಇಲ್ಲದ ಕಲ್ಪಿಸ್ಕೊಂಡು ಕುಂತಿದ್ದೆ. ಆರೋಪಿತ ಕಲ್ಪನೆಗಳನ್ನೆಲ್ಲ ಗಟ್ಟಿಯಾಗಿ ಹಿಡ್ಕೊಂಡು ಅದರೊಳಗೆ ಹಂಗೆ ಅದನ್ನು ಬೆಳೆಸ್ಕೊಂತ ಹೊರಟ್ರೆ ಹೆಂಗೆ ಅನುಭವ ಬರ್ಬೇಕು ಹೇಳ್ರಿ? ಇದನ್ನು ಆರೋಪಿತ ಭಾವನೆಯನ್ನು ತೆಗೆದು ನಿಂತಾಗಿದ ಅನುಭವ ಬರ್ತೈತಿ. ಯಥಾರ್ಥ ವಸ್ತುವಿನ ಅನುಭವ ಆಕೈತಿ. ಅನ್ಯ ಕಲ್ಪನೆಗಳನ್ನೆಲ್ಲ ಅಳದಂಥದ್ದು ಪರಿಶುದ್ಧವಾದಂಥ ಮನಸ್ಸು. ಏನು ಅದಕ್ಕೆ ಅಂತಃಕರಣ ಅಂತಾರೆ. ಅಂತಃಕರಣ ಪರಿಶುದ್ಧಿ ಆದಾಗ ಇದು ಅನುಭವ ಬರ್ತೈತಿ ಪ್ರತಿಯೊಬ್ಬರಿಗೂ. ಕಣ್ಣು, ಮೂಗು, ಕಿವಿ, ಚರ್ಮದಿಂದ ಆರೋಪಿತವಾದ ವಸ್ತುಗಳಲ್ಲೇ ನಾವು ಆನಂದವನ್ನು ಹುಡುಕ್ಲಿಕ್ಕೆ ಹತ್ತೀವಿ. ಋಷಿಗಳ ಮುನಿಗಳೆಲ್ಲ ನಮ್ಗೆ ಆರೋಪಿತ ಭಾವ ಬರದಂಗೆ ಸಂಬೋಧನೆ ಮಾಡ್ಯಾರಿಲ್ಲ. ರೇ ಅಮೃತಶ್ಯ ಪುತ್ರ ಶೃಣ್ವಂತು, ಕೇಳು ನೀ ಯಾರಿದ್ದಿ ಅನ್ನೋದ್ರ ಬಗ್ಗೆ. ಎಚ್ಚರಾಗಿನ ಜಾಗೃತ ಉತ್ತಿಷ್ಠಿತ ಪ್ರಾಪ್ಯವರ ನಿಬೋಧತ. ಉಪನಿಷತ್ತುಗಳೆಲ್ಲ ಎಚ್ಚರಿಕೆ ಕೊಟ್ಟುಕೊಂತ ಬಂದ. ಈ ನಾಮ ರೂಪದ ದಶೆಯಿಂದ ತಲೆ ಕೆಡಿಸ್ಕೊತಿರೋ ಏನ ಮೂಲ ಇರುವಿನ ದಶೆಯಿಂದ ತಲೆ ಕೆಡಿಸ್ಕೊತಿರೋ ನೀವು? ನಾಮರೂಪಗಳೆಲ್ಲ ಕಲ್ಪಿತದವು. ಅರಿವು ಇರುವ ಆನಂದದಲ್ಲಿ ಯಾವುದಾದ್ರೂ ನಾಮರೂಪ ಕ್ರಿಯೆ ಇಲ್ಲ. ಮೊದಲ ನಾಮರೂಪಗಳನ್ನು ಲಕ್ಷಿಸಿ ನಾನು ಅಂತ ಅನ್ಕೊಂಡಿರೋ ಏನ ಆನಂದದ ಅನುಭವದಿಂದ ನೋಡ್ಕೊಂಡದ್ದನ್ನ ನಾನು ಅಂತ ಅನ್ಕೊಂಡಿವ? ಎಲ್ಲರೂ ಅದನ್ನ ಅನುಭವದಿಂದ ನೋಡ್ಕೊಂಡದ್ದದ. ಮೊಟ್ಟ ಮೊದಲಿಗೆ ಅದ ಅನುಭವಿಸಿದ್ದ ಆನಂದದ ಸ್ಥಿತಿ ಬರ್ತದದ್ದ ಅದ ನಮಗೆ. ಬಹಿರಂಗದ ಅನ್ಯಭಾವ ಬರೋಕ್ಕಿಂತ ಪೂರ್ವದಲ್ಲಿ ನಾನು ಆನಂದ ಸ್ವರೂಪನಿದ್ದೇನೆ ಅಂತ ಕಂಡ್ಕೊಂಡದ್ದದು. ತನಗೆ ತಾನು ಅಂತ ಅನ್ಕೊಂಡನಲ್ಲಿ. ಈಗೂ ಅನುಭವದಿಂದ ನೋಡ್ಬೇಕಾಗಿತ್ತು ನಾವು. ನೀವು ಯೋಗಿ ಆಗ್ಬೇಕಂತೀರೋ ಏನು ಅಲ್ಲಿಂತೀರೋ? ಯೋಗ ಅಂದರೆ ಸುಖದೊಡನೆ ಸಮರಸ ಹೊಂದುವುದು. ಸತ್ಯವನ್ನು ನಂಬಿ ಯಾರೂ ಕೆಟ್ಟಿಲ್ಲ, ಅಸತ್ಯವನ್ನು ನಂಬಿ ಯಾರೂ ಉಳಿದಿಲ್ಲ. ಏನು ಸದ್ರೂಪಕ್ಕೆ ಅನ್ಯವಾದದ್ದೆಲ್ಲ ಆರೋಪ ಮಾಡ್ಕೊಂಡು ಕುಂತಿದ್ರಿ ನೀವು. ಇದ್ದ ವಸ್ತುವಿನಲ್ಲಿ ಆರೋಪ ಮಾಡ್ಕೊಂಡು ಕುಂತಿದ್ದೆ ಅನ್ಯ ಭಾವನೆಗಳನ್ನು. ಯಾವುದೇ ವಸ್ತುವಿನ ಕಡೆಗೆ ಮನಸ್ಸು ಹೋಗ್ತೈತೆ ಅಂದ್ರೂ ಆನಂದವನ್ನು ಉದ್ದೇಶನೇ ಇರ್ತೈತಿ. ಅದರಿಂದ ಆನಂದ ಸಿಗ್ತೈತೆ ಅಂತ ಆ ವಸ್ತುವಿನ ಕಡೆಗೆ ಮನಸ್ಸು ಹೋಗ್ತೈತಿ. ಅದ್ರಾಗ ಇದ್ರೆ ಅದರ ಅನುಭವ ಮಾಡ್ತೈತಿ. ಇರ್ಲಿಕ್ಕೆ ಬೇಸರಾಗಿ ಮತ್ತೆ ಕೈ ಬಿಡ್ತೈತಿ, ನಿರಾಶೆ ಆಕೈತಿ. ಮನಸ್ಸು ಹೆಂಗೆ ಕಲ್ಪಿಕೊಂತ ಹೋಗ್ತೈತಿ ನೋಡ್ರಿ, ಅದೆಲ್ಲ ಅಡುಗುದನ. ಮನಸ್ಸು ತನ್ನ ವಿಕಾರಗಳನ್ನು ಆರಾಮಿಗೆ ಎಂದೂ ಹಚ್ಚಲಿಕ್ಕೆ ಆಗುವುದನೇ ಇಲ್ಲ. ಈ ದೇಹ ಭಾವದಿಂದ ಮುಕ್ತ ಆದವಾಗ ಅವ ಇನ್ನೊಬ್ಬರಿಗೆ ಹಿತ ಮಾಡಕ್ಕೆ ಪ್ರಯತ್ನ ಮಾಡ, ಪರಹಿತ ಸಾಧಿಸ್ತಾರ. ಶರೀರ ಸಂಬಂಧ ತಪ್ಪಿಸ್ಕೊಂಡ ಶರೀರದ ತಾದಾತ್ಮ್ಯ ಭಾವ ಇತ್ತಂದ್ರೆ ಮತ್ತು ಅವಾಗ ಸ್ವಾರ್ಥ ಬುದ್ಧಿ ಹೋಗುದಿಲ್ಲ. ಸ್ವಹಿತ ತನಗಾಗಬೇಕಾಗಿತ್ತಂದ್ರೆ ಪರಹಿತ ಕಾರ್ಯಗಳನ್ನು ಮೊದಲು ಮಾಡಬೇಕಾಗ್ತದೆ. ಸ್ವಹಿತ ತನಗೆ ಗೊತ್ತಾದ್ರೆ ಪರಹಿತ ಗೊತ್ತಾಗ್ತದೆ. ನಮಗೆ ಯಾವುದ ಹಿತ ಅಲ್ಲ ಅದನ್ನು ಇನ್ನೊಬ್ಬರಿಗೆ ಮಾಡದೇ ಇರೋದು ಇದು ಒಳ್ಳೆಯ ಗುಣ. ನಮಗೆ ಯಾವುದು ಒಳ್ಳೆಯದಲ್ಲೋ ಅದನ್ನು ಇನ್ನೊಬ್ಬರಿಗೆ ನಾವು ಮಾಡಬಾರ್ದು. ಏನು
ನಾಮರೂಪಗಳನ್ನೆಲ್ಲ ಬಿಟ್ಟು ಸತ್ಯದಲ್ಲಿ ಯಾವನು ಬೆರೆತುಕೊಳ್ಳುತ್ತಾನೋ ಅವನಿಗೆ ಸ್ವಭೀತಿ ಎಂಬ ಹೆಸರು ಬಂದಿರುತ್ತದೆ. ಏನು ತನ್ನೊಳಗಿರುವ ನಿಜ ಸುಖವನ್ನು ಎಡೆಬಿಡದೆ ಒಡಗೂಡುವಂಥ ತಪವು ಏನದ ನೋಡ್ರಿ, ಅದು ನಿಜವಾದ ಸುಖವನ್ನು ನಮಗೆ ಅನುಭವ ತಂದು ನಿಜವಾದ ವರಸುಪ್ತಿಯನ್ನು ಸಾಧಿಸಬೇಕನ್ನೋ ಸಾಧನೆ ಒಳಗೆ ತೊಡಗಿದವರು ಎಲ್ಲಿಯೂ ಒಬ್ಬರು ಸಿಗ್ತಾರೆ. ವಿಶ್ವದಾದ್ಯಂತ ಬೇಕಾದಲ್ಲಿ ಹೋಗಿ ನೀವು ಶರೀರ ಭಾವ ಹೋಗಿ ತನ್ನ ಭಾವ ಬರುವ ಮಠ ದುಃಖದಿಂದ ಬಿಡುಗಡೆ ಆಗುವುದು. ಯಾವಾಗಲೂ ಇದ್ದದ್ದು ಅದು. ನಿನ್ನನ್ನು ನೀವು ಹೊಂದಾಗಿ ಎಲ್ಲಿಗೆ ಹೋಗ್ಬೇಕಾಗಿಲ್ಲ, ಏನೂ ಮಾಡಬೇಕಾಗಿಲ್ಲ. ಯಥಾರ್ಥವಾಗಿ ಅದನ್ನು ತಿಳ್ಕೋ. ನಿನ್ನ ಮ್ಯಾಗ ಆರೋಪಿತ ಭಾವನೆಯನ್ನೆಲ್ಲ ತೆಗೆದು ಹಾಕ್ತದೆ. ಶರೀರ ಭಾವ ಹೋಗಿ ತನ್ನ ಭಾವ ಗಟ್ಟಿಯಾಗೋ ಮಟ್ಟ ದುಃಖ ಹೋಗುದಿಲ್ಲ. ಎದರ ದಶಿಂದ ನಾವು ದುಃಖ ಪಡ್ಲಿಕ್ಕತ್ತೀವಿ, ತೀಕ್ಲಿಕ್ಕತ್ತೀವಿ ಅನ್ನೋದು ಖಬರ್ ಐತೇನು? ಏನು ನಿನ್ನ ದಶಿಂದನೋ ಏನು ಶರೀರ ದಶಿಂದನೋ? ಇಲ್ಲಿ ತನಕ ಶರೀರ ವಿಷಯಾದಿಗಳ ಸಂಪರ್ಕ ಭೋಗ ಮಾಡಿ ಸುಖ ಹೊಂದಿರಿನ ಅಂತ ಕೇಳಿದ್ರೆ, ಈಗೇನು ನಾವು ಸಹಜ ಮಾತಾಡ್ತೇವೆ ನೋಡ್ರಿ, ಇದೆಲ್ಲ ನಿಮ್ಮ ಶ್ರುತಿ ಸ್ಮೃತಿಗಳ ಸಾರದ ಇದು. ಇಡೀ ವಿಶ್ವದ ಮಾನವರೆಲ್ಲ ವಿಷಯದ ಸಂಪರ್ಕ ಭೋಗದಿಂದ ಸುಖ ಹೊಂದಬೇಕನ್ನೋ ವ್ಯವಸಾಯನೇ ನಡೆಸಿರೋದಿಲ್ಲ. ವಿಚಾರ ಮಾಡೋ ಸಾಮರ್ಥ್ಯ ಕಳ್ಕೊಂಡ್ಬಿಟ್ರಿ. ದಿಮಗ್ಲಗ್ಗೆ ಅಂತ ಬುದ್ಧಿಗೆ ಗೆದ್ಲಿ ತಿಂದುಬಿಟ್ಟದ. ವಿಚಾರ ಮಾಡೋ ಸಾಮರ್ಥ್ಯ ಕಳ್ಕೊಂಡ್ಬಿಟ್ಟದ. ಎಲ್ಲರೂ ಮಾಡೋದೆಲ್ಲ ಕಟ್ಟಿಗಾಗಿ ಬಟ್ಟಿಗಾಗಿ ಕಾಮನ ಕಟ್ಟಿಗಾಗಿ ಅಂತ. ಆ ಕಾಮನ ಕೈಯಾಗಿ ಸಿಕ್ಕಿ ಒದ್ದಾಡ್ಲಿಕ್ಕೆ ಕಾಮನ ಗುಲಾಮರಿಗಳು ಸಿಕ್ಕೊಂಡು ಒದ್ದಾಡವನು. ರಾಮನ ಸದ್ವಿ ಬಾ ಅಂದ್ರೆ ಎಂದ ಬರ್ಬೇಕ್ರಿ? ಬಿಟ್ಟು ಬಿಡದ ಇದ್ರ ಅಭ್ಯಾಸ ನಡಿಬೇಕು ನೋಡಿ, ಸತತ ಅಭ್ಯಾಸ. ಸತತ ನಿತ್ಯ ಶ್ರವಣ ಮನ ನಿಧಿಧ್ಯಾಸನದ ಅಭ್ಯಾಸದಿಂದ ಮನಸ್ಸನ್ನ ಹತೋಟಿ ಒಳಗೆ ಇಟ್ಕೊಳಕ್ ಬರ್ತೈತಿ. ಅದಕ್ಕೆ ಸಾಧನ. ಬೇರೆ ಸಾಧನ ಉಪಯೋಗ ಇಲ್ಲ. ಹಠದಿಂದ ಪ್ರಾಣಾಯಾಮ ಮಾಡೀನಿ, ಆ ಯೋಗ ಈ ಯೋಗ ಮಾಡೋದು ಯಾವ ಇದರಿಂದನೂ ಮನಸ್ಸನ್ನು ಹತೋಟಿ ಒಳಗೆ ಇಟ್ಕೊಳಕ್ಕಾಗೋದು. ಮನಸ್ಸನ್ನು ಹತೋಟಿ ಇಡ್ಬೇಕಂದ್ರೆ ಒಳಗೆ ಆಂತರಿಕವಾಗಿ ಅಭ್ಯಾಸ ನಡಿಬೇಕು. ಏನು ಯಾರಿಗೆ ಗೊತ್ತದಂಗೆ ಇದನ್ನು ಮಾಡ್ಕೊಳ್ಳೋ ಕೆಲಸದಂತ ಏನು ಗೊತ್ತತ್ತಿರ ಹೋತು ನಿಮ್ದು ಅಹಂಕಾರ ಬಂದು ಬಿಡ್ತೈತಿ ನಿಮ್ಗೆ. ನಿದ್ದೆ ಮಾಡಿ ಎದ್ದ ಮ್ಯಾಗ ಪುನಃ ನಿದ್ದೆ ಮಾಡಕ್ಕೆ ಕಲಿಬೇಕು ನೋಡ್ರಿ. ಬರ್ತೈತೆ ನಿದ್ದೆ ಮಾಡಿ ಎದ್ದ ಮ್ಯಾಗ ಪುನಃ ಇಚ್ಛಾ ಮಾಡಿದ್ರೆ ನಿದ್ದೆ ಹತ್ಬೇಕು ನಮ್ಗೆ. ಇದಕ್ಕೆ ಯೋಗ ನಿದ್ರಾ ಅಂತ ಹೇಳ್ತಾರೆ. ಇನ್ನು ಸಾಮಾನ್ಯ ನಿದ್ರೆ ಎಲ್ಲರೂ ಮಾಡುವಂಥದ್ದೇ ಸಾಮಾನ್ಯ ನಿದ್ರೆ ಬೇರೆ, ಯೋಗ ನಿದ್ರಾನೇ ಬೇರೆ. ಇದ್ರ ಸಂಸ್ಕಾರ ಮಾಡ್ಕೊಂಡೆ ಅಂದ್ರೆ ಮುಂದೆ ಇದ್ರಾಗ ತೊಡಗಾಕ ನಿನಗೆ ಪ್ರೇರಣೆ ಆಗೈತಿ. ಇದು ಸಂಸ್ಕಾರ ಇಲ್ಲ ಅಂತ ತೊಡಬೇಕನ್ನೋ ಭಾವ ಬರೋದು ನಿನಗೆ, ಪ್ರೇರಣೆ ಆಗೋದು ನಿನಗೆ. ನಮ್ಮಪ್ಪ ಪ್ರಜ್ಞಾಸ್ಥಿತ ಆಗಿದ್ನೋ ಏನು ಡೊಣಬಡಿಗೆ ಆಟ ಹಚ್ಚಿದ್ವು. ಯಾವ ಋಷಿ ಆಶ್ರಮದೊಳಗೆ ದಗಡ ದೈ ನಡೆಸಿದ್ರೆ ಹಾಡೋದು ಬಾರಿಸೋದು ಕುಣಿದು ಮಾಡ್ತಿದ್ರು. ಅನುಭವದ ವಿಷಯಕ್ಕೆ ಯಾರಪ್ಪನ ಬಿಡೇನೂ ಇಲ್ಲ ನೋಡ್ರಿ. ಅನುಭವೈಕ ದೃಷ್ಟಿಯಿಂದ ನೋಡೋರು ನಾವು, ಶ್ರುತಿಪತಿ ಮಾಡಿಸೋರಲ್ಲ ನಾವು. ನಿದ್ದೆ ಮಾಡ್ಬೇಕಾದ್ರೆ ಯಾವ ಶ್ರುತಿ ನೋಡಿ ನಿದ್ರೆ ಮಾಡ್ತೀರಿ ನೀವಂದ್ರೆ ಎದ್ದಿದ್ದು ಹೋಗೋ ನೀನು ಇಲ್ಲಿ ನಿದ್ದೆ ಬಂದು ಹೊತ್ನ್ಯಾಗ ನಿನಗೆ ಗೊತ್ತೈತೆ ಅದ. ಯಾಕ್ರಿ ನಿದ್ದೆ ಮಾಡೋದು ಎಲ್ಲರಿಗೂ ಗೊತ್ತೈತಿಲ್ಲ? ನಿದ್ದೆ ಅನುಭವ ಎಲ್ಲರಿಗೂ ಆಗ್ತದೆ.
ಯಾರ ಹೇಳಿದ ಮ್ಯಾಗ ಗೊತ್ತಾಗೈತನ? ಯಾರನ್ನಾರ ನಿದ್ದೆ ಮಾಡ ತೋರ್ಸಕ್ಕೆ ಕರೆಸ್ತೀನಿ ಅದನ್ನ? ಅನುಭವೀಕ ದೃಷ್ಟಿಯಿಂದ ಮಾತ್ರ ನಾವು ನೋಡೋರು. ಏನು ಶ್ರುತಿಪತಿ ಮನಸ್ಸವ್ರಲ್ಲ ನಾವು. ನಿದ್ದೆ ಮಾಡ್ಬೇಕಾದ್ರೆ ಯಾವ ಶ್ರುತಿ ನೋಡಿ ನಿದ್ದೆ ಮಾಡ್ತೀರಿ ನೀವು ಅಂದ್ರೆ? ಇರುವಾಗ ಕಲ್ಪಿಸ್ಕೊಂಡು ಕೂತೀವಿ, ಶಿವಲೋಕ ಬ್ರಹ್ಮಲೋಕ ಐತೆ. ಎಷ್ಟು ಬೆದರಿ ಬಡಕ್ ದನ ಇದ್ದಂಗೆ ಅದ. ಅವು ಬಂದು ಹೇಳಿದ್ವನ ನಮಗೆ? ನಿಮ್ಗೆ ಹೇಳಿದ್ವನ ನಾವು ಹಿಂಗೆ ಅದೇವು ಅಂತೇಳಿ? ಇವಾಗ ಕಲ್ಪಿಸ್ಕೊಂಡದ್ದು. ಇಲ್ಲದ್ದೇ ಕಲ್ಪಿಸ್ಕೊಂಡು ಇದ್ದ ಸಮಾಧಾನ ಕೆಡಿಸ್ಕೊಂಡ್ರಿ ಎಲ್ಲೋ. ಹಾಲು ಬಾಣ ಉಂಡ ಹಾಸೋಯೋ ನನ್ನ ಮಗಳು ಅಂದ್ರೆ ಕೈ ತಿರ್ಕೊಂತ ಸೌಳು ಬಾವಿಗೆ ಹೋಗ್ಕೇನಂತ. ಹೋಗಿ ಯಾವನಾರ ಹೇಳ್ಕೊಂಡು ಹೋದಾನ ಹೋಗ್ತೀನಿ. ಹೋಗಿಲ್ಲ, ವಿಷಯದ ವ್ಯಾಮೋಹಕ್ಕೆ ಹೋಗ್ಬಿಡ್ತೀವಿ. ಮತ್ತೆ ಇನ್ನೊಳಗಿದ್ದದ್ದು ನೀನು ನೋಡ್ಕೊಂತ ಇರುವಿನ ಕಡೆ ಲಕ್ಷ ಕೊಟ್ಟು ಅದನ್ನು ಅನುಭವ ತೊಗೊಳ್ಳೋ ಪ್ರಯತ್ನ ಮಾಡ್ಬೇಕು. ಇಂದ್ರಿಯಗಳಿಗೆ ಗೋಚರ ಆಗೋದು ಹಣಿ ಕಪ್ಪಂತ ಹೊಂಟ ಬಹಿರ್ಮುಖ ವೃತ್ತಿಗೆ ಹೋದೆ ಅಂದ್ರೆ ಅದ್ರ ಸೆಳವಿಗೆ ಸಿಕ್ಕಿ ಅಂದ್ರೆ ಪಾರಾಗೋದು ಭಾಳ ಕಠಿಣ ಐತಿ. ಇಂದ್ರಿಯಗಳ ಬಹಿರ್ಮುಖ ಇಂದ್ರಿಯಗಳ ಸೆಳವಿಗೆ ಸಿಕ್ಕ ಮ್ಯಾಗ ಅದರಿಂದ ಕಡೆಗೆ ಆಗೋದು ಭಾಳ ಕಠಿಣ ಐತಿ. ವಿಷಯದ ಧ್ಯಾನನ ಪಾಪ. ಯಾಕಂದ್ರೆ ವಿಷಯ ಧ್ಯಾನದಿಂದ ಬುದ್ಧಿ ನಾಶ ಆಗಿ ಹೋಗ್ತೈತಿ. ಏನು ಸುಧಾರಿಸ್ತೈತಿ? ಬುದ್ಧಿ ಕೆಟ್ಟ ಹೋಗೈತಿ. ವಿಚಾರ ಮಾಡೋ ಸಾಮರ್ಥ್ಯ ಏನು ಉಳಿದಿಲ್ಲ. ನಾಲ್ಕು ಕೊಪ್ಪರು ಹುಗ್ಗಿ ಹಾಕಿ ದಡಬಡ ದಿಂಗ್ಯಾರು ಕೂಡಿ ಬಡದು ಹೋಗಿಬಿಟ್ರೆ ಮಹಾತ್ಮರ ತಿಥಿ ಪುಣ್ಯತಿಥಿ ಮಾಡಿದಂಗೆ ಆಕೈತೇನ್ರಿ? ನಾವು ಮಹಾತ್ಮರ ಪುಣ್ಯತಿಥಿ ಮಾಡ್ತೇವಂತ. ನಿಜವಾಗಿ ಆ ಪುಣ್ಯತಿಥಿ ಮಾಡೋರು ಯಾರು? ಮಹಾತ್ಮರು ಹೇಳಿದಂಥ ವಿಚಾರಗಳನ್ನು ಅವು ತತ್ವ ಚಿಂತನೆ ಅವು ಹಾಗೂ ಆಚರಣೆಗಳ ಮೂಲಕ ಅವರನ್ನು ಪೂಜಿಸಿದೆ ಅಂತ. ಅದರಂತೆ ಇರಕ್ಕೆ ಕಲ್ತ್ರೆ ಮಹಾತ್ಮರ ಪುಣ್ಯ ಸ್ಮರಣೆ ಮಾಡಿದಂಗೆ. ಹೌದು, ನಾವು ಇರೋದೇ ಬೇರೆ, ಮಹಾತ್ಮರ ಫೋಟೋ ಪೂಜೆ ಮಾಡಿದ್ರೆ ಮಹಾತ್ಮರ ಪುಣ್ಯ ಸ್ಮರಣೆ ಮಾಡಿದಂಗೆ ಏನು ಲಾಭ ಇಲ್ಲ. ಇರುವಿನ ಅನುಸಂಧಾನ ಮಾಡ್ಕೊಂತ ಅದ್ರ ಲಾಭ ತಗೋಬೇಕು. ಹೆಣ ಹಿಡ್ಕೊಂಡು ಏನಾರು ಮಾಡ್ಕೊತ ಕುಂಡಿರ್ಬೇಕು. ಅದೇ ಶರೀರ ಹಿಡ್ಕೊಂಡ ಕುಂತ್ರಿ ಹೌದಿಲ್ಲ? ಈ ತಿಳುವಳಿಕೆಯನ್ನು ಯಾರು ಕೊಟ್ರು ನಿಮ್ಗೆ? ನೀವಾಗಿರ್ಲಿಕ್ಕೆ ಹೊರಗಿನ ಕಂತ್ರಾಟ ಬೇಕಾಗತ್ತೇನ್ರಿ? ಹೊರಗಿನ ಕಂತ್ರಾಟದೊಳಗೆ ಬಿದ್ದರೆ ನೀವಾಗಿರ್ಲಿಕ್ಕೆ ಬರ್ತೈತೇನು? ನಿದ್ರಿ ಮಾಡ್ಲಿಕ್ಕೆ ಯಾವ್ದಾರ ಜಾತ್ರೆ ಮಾಡ್ಬೇಕಾಗತ್ತೇನು? ಈ ಶರೀರ ಯಾತ್ರಾ ದಶೆಯಿಂದ ನೀವು ಏನೂ ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ. ಇದು ಮಚ್ಚಿಲೆ ಹೊಡೆಸ್ಬೋದಿದ್ರೆ ಮಚ್ಚಿಲೆ ಹೊಡೆಸ್ಬೋದೈತಿ, ಹೂವಿನ ಹಾರ ಹಾಕಿಸ್ಬೋದಿದ್ರೆ ಹೂವಿನ ಹಾರ ಹಾಕಿಸ್ಬೋದೈತಿ. ನೀವು ಏನು ಮಾಡಿರ್ತೀವಿ ಅದ ನಿನಗೆ ಬರ್ತೈತಿ. ಯಾವ ವೇಳೆಗೆ ಏನೇನು ಆಗುವುದು ಆಗ್ತಿರ್ತದೆ. ಅದರ ಲಾಭ ತಗೋಬೇಕು. ಮಹಾತ್ಮರು ಹೇಳೋ ಟೈಮ್ನಾಗ ಕೇಳಿಲ್ಲ ಅಂದರೆ ಹೇಳೋ ಟೈಮ್ನಾಗ ತುಗುಡ್ಸ್ಕೋತ ಕೂತ್ರೆ ಎಷ್ಟು ಜನ್ಮಕ್ಕೆ ಅನುಭವ ಬರ್ಬೇಕ್ರಿ ಇದು. ಅದಕ್ಕೆಲ್ಲ ಆಹಾರ ನಿಯಂತ್ರಣ ಬೇಕಾಗೈತಿ. ಅತಿ ಕೂಳು ತಿನ್ನೋದು ಬಂದ್ ಮಾಡ್ಬೇಕು, ಅತಿ ದುಡುಕಿನೂ ಬಂದ್ ಮಾಡ್ಬೇಕು, ಅತಿ ನಿದ್ದೆ ಮಾಡೋದು ಬಂದ್ ಮಾಡ್ಬೇಕು. ಅತಿ ಕೂಳು ತಿನ್ನೋವಾಗೂ ಇದು ಹತ್ತೋದಿಲ್ಲ, ಅತಿ ಎಚ್ಚರ ಇರೋವಾಗೂ ಇದು ಹತ್ತೋದಿಲ್ಲ, ಅತಿ ನಿದ್ದೆ ಮಾಡೋವಾಗೂ ಇದು ತಕ್ಕುವುದಿಲ್ಲ. ಎಲ್ಲದರಲ್ಲಿ ಮಿತವನ್ನು ಸಾಧಿಸಿದಾಗ ನಮ್ಗೆ ಇದನ್ನು ಹೊಂದಲಿಕ್ಕೆ ಬರ್ತೈತಿ ನೋಡಿ. ಯಾರು ಒಲುಮಿನಿಂದ ನಿನಗೆ ಆನಂದ ಗೊತ್ತಾಗೈತೆ ಹೇಳಿ? ಆದಿಯಲ್ಲಿಲ್ಲ, ಮಧ್ಯದ ಅಂತ್ಯದಲ್ಲಿನೂ ಇಲ್ಲ, ನಡುಮಧ್ಯೆ ಹಾಕುವ ಗುರುವಿನ ಅವಶ್ಯಕತೆ ಮೂಲದಲ್ಲೇನೇ ಇಲ್ಲ.
ಜಡ ವಸ್ತುಗಳನ್ನು ಕೊಡಬಹುದು, ತಗೊಳ್ಬಹುದು. ಆದರೆ ಆನಂದವನ್ನು ಯಾರು ಯಾರಿಗೆ ಕೊಡಲಾರರು. ಅದಕ್ಕೆ ಇದು ಕೊಡ್ತೈತಿ, ಇದಕ್ಕೆ ಅದು ಕೊಡ್ತೈತಿ ಅಂತ ಭ್ರಾಂತಿ ಆಗೈತಿ ನಿಮಗೆ. ನಾವು ಈಗ ಸಿದ್ಧ ಮಾಡಿ ತೋರಿಸ್ಬೇಕಾಗಿಲ್ಲ, ಇರಬೇಕಾಗೈತಿ. ನಾನು ಇದ್ದೇನೆನ್ನುವಂಥ ಅನ್ನೋದು ಸಿದ್ಧ ಮಾಡಿ ಕೊಡ್ಬೇಕಾಗೈತೇನ ನಾನು ಇದ್ದೇನೆ ಅನ್ನೋದನ್ನು. ದೊಡ್ಡಪ್ಪ ಬೇಕಾದ್ರೆ ಸುಮ್ಮನೆ ಇರು, ಬ್ಯಾಡ ಆದ್ರೆ ಬಿಡು. ಯಾವ ಬೇಕಾದಂಥ ಸಿದ್ಧಾಂತ ತಗೋರಿ ನೀವು. ಅದು ಒಂದು ಭಾವನ. ಹೌದು, ಭಾವ ಮುಗಿದಾಗ ತಾನು ಅಲ್ಲಿ ತನಗ ಭಾವದ ಎಲ್ಲಿ ತನಕ ತನಗೆ ಅನ್ಯ ಭಾವನೆ ಅದಾವ ಅಲ್ಲಿ ತನಕ ದುಃಖ ಬಿಡೋದಿಲ್ಲ ನೀನು. ಅಲ್ಲಿ ಮಠ ಏನೇನಾರು ಮಾಡೇನೆ ಅಂತಾನೆ ಅನ್ಯ ಭಾವದೊಳಗೆ. ನಿನ್ನ ಭಾವದೊಳಗೆ ಯಾವ ಕರ್ಮದ ಕಾಟನೂ ಇಲ್ಲ. ಅನ್ಯ ಭಾವನೆಗಳನ್ನು ತಾಳಿದಾಗ ಇವು ಸಿದ್ಧಾಂತ ಎಲ್ಲ ಸಿದ್ಧಾಂತ ಕಟ್ತಾನೆ. ನಿನ್ನ ಭಾವದಾಗಿದ್ದಾಗ ಯಾವ ಸಿದ್ಧಾಂತ ಕಟ್ತೀಯಲ್ಲಿ? ಪೂರ್ಣ ಜ್ಞಾನದೊಳಗೂ ಕಟ್ಟಕ್ಕೆ ಬರೋಲ್ಲ, ಪೂರ್ಣ ಅಜ್ಞಾನದೊಳಗೂ ಕಟ್ಟಕ್ಕೆ ಬರೋದಿಲ್ಲ. ಎಲ್ಲ ಅರುಚಿನೊಳಗೆ ನಿನ್ನ ಸಿದ್ಧಾಂತ ಇವೆಲ್ಲ ಇದ್ದೆತ್ತಾಗೂ ಏನಿಲ್ಲ, ಅನ್ಯತೆ ಕಾಣಲಿಲ್ಲ. ಅಲ್ಲಿ ಸಮಾಧಿ ಹೊಂದಿದಾಗೂ ಏನಿಲ್ಲ. ಇಲ್ಲಿ ಮರಿಯೊಳಗಿದ್ದಿ, ಅಲ್ಲಿ ಅರಿವಿನ ಮೂಲಕ ಏನು ಅರಿವಿನ ಮೂಲಕ ನಾವು ನಿಜದ ಎಚ್ಚರಿಕೆಯನ್ನು ಹೊಂದಿದಾಗ ದುಃಖ ರಹಿತ ಆಗಿರ್ಲಿಕ್ಕೆ ಬರ್ತೈತೆ ನೋಡ್ರಿ. ನಾ ಇದ್ದೇನು ಅನ್ನೋದನ್ನು ಸಿದ್ಧ ಮಾಡಿ ಕೊಡ್ಬೇಕಾಗೈತೆ. ದೊಡ್ಡಪ್ಪ ಬೇಕಾದ್ರೆ ಸುಮ್ಮನೆ ಬ್ಯಾಡ ಆದ್ರೆ ಬಿಡು. ಯಾವ ಬೇಕಾದ ಸಿದ್ಧಾಂತ ತಗೋರಿ ನೀವು, ಅವು ಒಂದು ಭಾವದ ಬಳಕೆನ ಅಲ್ಲ. ಪೂರ್ಣ ಅಜ್ಞಾನದೊಳಗೂ ಸಿದ್ಧಾಂತ ಕಟ್ಟಕ್ಕೆ ಬರೋದಿಲ್ಲ, ಪೂರ್ಣ ಜ್ಞಾನದೊಳಗೂ ಬರೋದಿಲ್ಲ. ಎಲ್ಲ ಅರುಚಿನೊಳಗೆ ನೀವು ಸಿದ್ಧಾಂತ. ಅನುಭವಿಗೆ ಜಗತ್ತಿನ ಗದ್ಲಿ ಎದಕ್ಕೆ ಬೇಕಾಗೈತಿ? ನಮಗೆ ಸುಮ್ಮನೆ ಕೂತ್ಕೊಂಡು ಅನುಭವ ಮಾಡ್ಕೋಬೇಕು ಅಂದಾಗಿದ್ದು ಹೊಳಿತೈತಿ ನಮ್ಗೆ. ಇಡೀ ಜಗತ್ತ ಬಂದು ಮಾತಾಡಲಿ, ನಾವು ಅನುಭವದ ಕಡೆ ಲಕ್ಕ ಕೊಟ್ಟು ನೋಡಿದಾಗ ಜಗತ್ತ ಬಂದು ಮಾತಾಡಲಿ. ಅವರು ಸಿದ್ಧಾಂತ ಎಲ್ಲ ನಿನ್ನ ಭಾವದೊಳಗೆ ನೋವು. ಯಾವುದು ಪರಿಚ್ಛನ್ನ ಅದ ನೋಡ್ರಿ, ಅದು ಎಲ್ಲರಿಗೂ ಇಲ್ಲಾಗುವುದಿಲ್ಲ. ಅದಕ್ಕೆ ವ್ಯಾಪಕ ದೃಷ್ಟಿ ಬೇಕು ಅಂತ. ಜಗತ್ತಿನ ಮಾನವರಿಗೆಲ್ಲ ಉಪಯೋಗ ಬರುವಂಥದ್ದು ಇರ್ಬೇಕು ನೋಡ್ರಿ, ಅಂದ್ರೆ ಅದು ನಮಗೆ ಲಾಭ. ನೀ ಒಂದು ಪರಿಚ್ಛನ್ನತ್ವ ಭಾವ ಇಟ್ಕೊಂಡು ಒಂದೇ ಗುಂಪಿನವ್ರಿಗೆ ಎಲ್ಲರಿಗೂ ಉಪಯೋಗ ಬರೋದಿಲ್ಲ ಅದು. ಅದಕ್ಕೆ ವಿಚಾರಕ್ಕೆ ನಾವು ಮುಖ ಕೊಟ್ಟಾಗ ಇದು ವ್ಯಾಪಕವಾದದ್ದು ಅನ್ನೋದು ಗೊತ್ತಾಗೈತೆ. ಎಲ್ಲ ಜೀವಿಗಳಿಗೆ ಅದು ಗೊತ್ತಾಗದ, ಹೌದಿಲ್ಲ? ಎಲ್ಲರಿಗೆ ಅದು ಬೇಕಾದದ್ದು ಅಂಥದ್ದಿದ್ರೆ ಅಡ್ಡಿ ಇಲ್ಲಪ್ಪ. ಒಂದು ಪರಿಚ್ಛನ್ನತ್ವ ಒಂದು ಗುಂಪಿಗೆ ಸಂಬಂಧಪಟ್ಟದ್ದು ಇಟ್ಕೊಂಡು ಕುಂತೆ ಅಂದರೆ ಯಾವಾಗ ಅನುಭವ ಬರ್ಬೇಕು ನಿಮಗೆ? ಅದಕ್ಕೆ ವ್ಯಾಪಕ ದೃಷ್ಟಿ ಬೇಕು ಅಂದ್ರೆ ಟೈಮ್ ಆಗೇ ಬಿಡ್ತೇನೆ ರೀ. सकल साधु